ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿದ ಪ್ರತಿಯೊಬ್ಬರು ಕೂಡ ಒಂದನ್ನು ಸಲ್ಲಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು? ಯಾವ ವಿಷಯ ಇತ್ತರಮ್ಮ? ಶೇಖಮ್ಮವ್ರೆ ಬಂದಿದ್ರಿ, ಅಕ್ಕಮ್ಮವ್ರೆ, ಹಾಂ, ಯಾವ ವಿಷಯ ಇತ್ತು? ಯಾವ ಒಂದು ವಿಷಯದ ಕುರಿತಾಗಿ ದೇವರು ಮಾತಾಡಿದ್ರು ನಮ್ಮ ಸಂಗಡ? ಹಲ್ಲೆಲೂಯಾ. ಮರೆತು ಬಿಟ್ಟಿದ್ರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಅಂಶವನ್ನು ನಾವು ಧ್ಯಾನ ಮಾಡಿದ್ವಿ. ಏನು ಹೇಳ್ರಿ? ದೇವರಿಂದ ಅಗಲಿ ಹೋಗಬಾರ್ದು ಎಂಬುದಾಗಿ. ಯಾವುದ್ರ ಅಂಶ? ದೇವರನ್ನು ಅಗಲಿ ನೀವು ಹೋಗಬೇಡ್ರಿ, ದೇವರಲ್ಲಿಯೇ ಇದ್ದರೆ ನಾವು ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ಇವತ್ತಿನ ದಿವಸ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ಇವತ್ತಿನ ದಿವಸ ನಾವು ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಏನಂತಂದರೆ, ನೀನು ಎಲ್ಲಿ ಹೋದರೂ, ನಾವುಗಳು ಎಲ್ಲಿ ಹೋದರೂ ಕೃತಾರ್ಥರಾಗಬೇಕಾದರೆ, ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ನಾವು ಕರೆಯಿಸಿಕೊಳ್ಳಬೇಕಾದರೆ ಮುಖ್ಯವಾಗಿ ದೇವರು ಕೊಟ್ಟಿರ್ತಕ್ಕಂಥ ಒಂದು ಏನಂತ ಹೇಳ್ತೀವಿ, ಒಂದು ಸರಳೀಕರಣವಾದಂಥ ಒಂದು ಸೂತ್ರ ಯಾವುದಂತಂದರೆ ಇದು ಏನ್ರಿ? ದೇವರ ಧರ್ಮೋಪದೇಶದಲ್ಲಿ ಬರೆದಿರುವಂಥದ್ದೆಲ್ಲವನ್ನು ನಾವೇನು ಮಾಡಬೇಕಂತೆ? ಕೈಕೊಂಡು ನಡಿಬೇಕು. ದೇವರು ಹೇಳಿದಂಥ ಮಾತುಗಳನ್ನು ನಾವು ಕೈಕೊಂಡು ನಡೆದು ಅದರಲ್ಲಿ ನಾವು ಸ್ಥಿರಚಿತ್ತರಾಗಿ ಪೂರ್ಣ ಧೈರ್ಯದಿಂದ ಇದ್ದು, ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ಸ್ಥಿರವಾಗಿ ನಾವು ದೇವರು ಹೇಳಿದಂಥ ಮಾರ್ಗದಲ್ಲಿ ನಡೆಯುವಂಥದ್ದಾದರೆ ದೇವರು ಹೇಳ್ತಾ ಇದ್ದಾನೆ ಏನಂತ ಹೇಳಂತಂದರೆ, ನೀನು ಕೃತಾರ್ಥನಾಗುವಿ ಎಂಬುದಾಗಿ, ನೀನು ಆಶೀರ್ವದಿಸಲ್ಪಡುವಂಥ ವ್ಯಕ್ತಿಯಾಗಿರುವಿ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮುಖ್ಯವಾಗಿ ಏನು ಮಾಡ್ತಾರೆ? ಆತನ ಮಾತನ್ನು ನಾವು ಕೇಳಬೇಕಂತೇಳಿ ಇಷ್ಟಪಟ್ಟಂತ ದೇವರಾಗಿದ್ದಾರೆ. ಆತನ ಮಾತುಗಳು ಅವು ಮಧುರವಾಗಿರುವಂಥದ್ದು ಮಾತುಗಳಾಗಿರ್ತವೆ. ಆತನ ಮಾತುಗಳು ಮೋಕ್ಷವನ್ನು ಕೊಡುವಂಥ ಮಾತುಗಳಾಗಿರ್ತವೆ. ಆತನ ಮಾತುಗಳು ನಮ್ಮ ಜೀವಿತದಲ್ಲಿ ಮಹಿಮೆಯನ್ನು ಆತನಿಗೆ ಸಲ್ಲಿಸುವಂಥ ರೀತಿಯಲ್ಲಿರುವಂಥ ಮಾತುಗಳಾಗಿ ಇರ್ತವೆ. ಆತನ ಮಾತುಗಳು ನಮ್ಮ ಜೀವಿತದಲ್ಲಿ ಬಂದಿರತಕ್ಕಂಥ ಎಲ್ಲ ಆಪತ್ತುಗಳನ್ನು ವಿಪತ್ತುಗಳಿಂದ ದೂರ ಮಾಡುವಂಥ ಮಾತುಗಳಾಗಿರ್ತವೆ, ಗಾಯಗಳನ್ನು ಕಟ್ಟುವಂಥ ಮಾತುಗಳಾಗಿರ್ತವೆ. ಆತನ ಮಾತುಗಳು ಮುಂದೆ ಭವಿಷ್ಯತ್ತು ಯಾವ ರೀತಿಯಾಗಿ ಇರಲಿಕ್ಕಿದೆ, ಆ ಭವಿಷ್ಯತ್ತಿನ ವಿಷಯವಾಗಿ ನಾವು ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಬೇಕಂತೇಳಿ ಮುಂಚೆ ಇರುವಂಥದ್ದನ್ನು ಈಗಲೇ ತಿಳಿಸುವಂತಹ ಮಾತುಗಳಾಗಿರ್ತವೆ. ಅದಕ್ಕಾಗಿ ಪ್ರಿಯರ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀನು ಕೃತಾರ್ಥನಾಗಿ ಜೀವಿಸಬೇಕೆಂಬುದು ದೇವರ ಇಷ್ಟವಾಗಿದೆ, ದೇವರ ಚಿತ್ತವಾಗಿದೆ, ದೇವರ ಉದ್ದೇಶವಾಗಿದೆ, ದೇವರ ಸಂಕಲ್ಪವಾಗಿದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀನು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ. ನಿನಗೆ ದೇವರು ಒಂದು ವಿಷಯವನ್ನು ತಿಳಿಸಿದ್ದಾನೆ. ದೇವರು ತಾನು ಯಾರೆಂಬುದಾಗಿ ಆತನು ನಿನಗೆ ತಿಳಿಸಿದಾಗ, ನೀನು ಆತನ ಬಳಿಗೆ ಬಂದಾಗ, ಆತನ ಕುರಿತಾಗಿ ನೀನು ತಿಳುವಳಿಕೆಯನ್ನು ಹೊಂದಿದಾದ ಮೇಲೆ ಆತನ ಮಾತುಗಳಿಗೆ ಸರಿಯಾಗಿ ನಡೆಯುವಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ? ಬಾಧ್ಯತೆ ಯಾರ್ದಾಗಿರುತ್ತೆ? ನನ್ನದು, ನಿನ್ನದಾಗಿರುತ್ತೆ. ಹಲ್ಲೆಲೂಯಾ. ದೇವರನ್ನು ತಿಳಿಯಲಾರದಂಥ ಮುಂಚಿತವಾದಂಥ ಜೀವಿತ ಅಲ್ಲ, ದೇವರನ್ನು ತಿಳಿದುಕೊಂಡಾದ ಮೇಲೆ ನಮ್ಮ ಜೀವಿತಗಳು ಯಾವ ರೀತಿಯಾಗಿ ನಾವು ಇದ್ದೀವಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅದನ್ನು ಬಿಟ್ಟು ನೀನು ಯಾವುದನ್ನು ಬಿಟ್ಟಂತೆ? ದೇವರು ಹೇಳಿದಂಥ ಸಂಗತಿಗಳನ್ನು ಬಿಟ್ಟು, ಆತನ ಮಾತುಗಳನ್ನು ಬಿಟ್ಟು. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ 5ನೇ ಅಧ್ಯಾಯ 37ನೇ ವಚನ ಈ ರೀತಿಯಾಗಿ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಓದ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ ಪುಸ್ತಕ 5ನೇ ಅಧ್ಯಾಯ 32ನೇ ವಚನ. ದೇವರು ಮನುಷ್ಯರನ್ನು ಸೃಷ್ಟಿಸಿ ಭೂಮಿಯ ಮೇಲೆ ಇರಿಸಿದ ದಿನ ಮೊದಲುಗೊಂಡು ಇಂದಿನವರೆಗೂ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನವರೆಗೂ ಅಂಥ ದೊಡ್ಡ ಕಾರ್ಯವು ನಡೆದದ್ದು ಉಂಟು, ಇಲ್ಲವೇ ಅಂಥವರ ಸುದ್ದಿ ಕೇಳಿದ್ದು ಉಂಟು ಎಂದು ವಿಚಾರಿಸಿಕೊಳ್ಳಿರಿ.
ದೇವರು ಬೆಂಕಿಯ ಜ್ವಾಲೆಯೊಳಗಿಂದ ಮಾತಾಡಿದ ಸ್ವರವು ನಿಮಗೆ ಕೇಳಿಸುತ್ತಲ್ಲ. ಬೇರೆ ಯಾವ ಜನರಾದರೂ ದೇವರ ಸ್ವರವನ್ನು ಕೇಳಿ ಬದುಕಿದ್ದು ಉಂಟು? ಬೇರೆ ಯಾವ ದೇವರಾದರೂ ಶೋಧನೆ, ಮಹತ್ ಕಾರ್ಯ, ಉತ್ಪಾತ, ಯುದ್ಧ, ಭುಜ ಪರಾಕ್ರಮ, ಶಿಕ್ಷಾಹಸ್ತ, ಮಹಾಭೀತಿ ಇವುಗಳನ್ನು ಪ್ರಯೋಗಿಸಿ ಒಂದು ಜನಾಂಗವನ್ನು ಮತ್ತೊಂದು ಜನಾಂಗದ ಕೈಯೊಳಗಿಂದ ತಪ್ಪಿಸುವುದಕ್ಕೆ ಪ್ರಯತ್ನಿಸಿದ್ದು ಉಂಟು? ನಿಮ್ಮ ದೇವರಾದ ಯೆಹೋವನಾದರೂ ಐಗುಪ್ತ ದೇಶದಲ್ಲಿ ನಿಮಗೋಸ್ಕರ ಇದನ್ನೆಲ್ಲ ನಿಮ್ಮ ಕಣ್ಣಿಗೆ ಎದುರಾಗಿ ನಡೆಸಿದನಲ್ಲ. ಯೆಹೋವನೊಬ್ಬನೇ ದೇವರು, ಬೇರೆ ದೇವರೇ ಇಲ್ಲವೆಂದು ನೀವು ತಿಳಿದುಕೊಳ್ಳುವುದಕ್ಕಾಗಿ ಇದೆಲ್ಲ ನಿಮಗೆ ಮಾತ್ರ ತೋರಿಸಲ್ಪಟ್ಟಿತು. ಆತನು ನಿಮ್ಮ ಶಿಕ್ಷಣಕ್ಕೋಸ್ಕರ ಆಕಾಶದಿಂದ ತನ್ನ ಸ್ವರವನ್ನು ನಿಮಗೆ ಕೇಳಿಸುವಂತೆ ಮಾಡಿದನು ಮತ್ತು ಭೂಮಿಯ ಮೇಲೆ ತಾನಿದ್ದ ಮಹಾ ಅಗ್ನಿ ಜ್ವಾಲೆಯೊಳಗಿಂದ ಆತನು ಆಡಿದ ಮಾತುಗಳನ್ನು ಕೇಳಿಸುವಂತೆ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ಯಾವ ರೀತಿಯಾಗಿ ಅವರ ಸಂಗಡ ಮಾತಾಡಿದರು. ಪೂರ್ವಿಕರಾಗಿರ್ತಕ್ಕಂಥ ಇಸ್ರಾಯೇಲರ ಸಂಗಡ ಮಾತಾಡಿದರು. ಅವರು ಕಷ್ಟದಲ್ಲಿ, ನಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ಬಲಹೀನತೆಯಲ್ಲಿ ಇರುವಾಗ ದೇವರು ಅವರು ಯಾವ ಮಾತನ್ನು ಹೇಳಿದಾಗ ಆ ಮಾತುಗಳನ್ನು ಕೈಕೊಂಡು ನಡೆದಂಥ ಸಮಯದಲ್ಲಿ ಸಂಪೂರ್ಣವಾಗಿ ದೇವರು ಏನು ಮಾಡಿದ? ಆ ಒಂದು ಸಮಸ್ಯೆಯಿಂದ, ಸಂಕಟದಿಂದ, ಬಂಧನದಿಂದ, ಆ ಒಂದು ಸಂಕೋಲೆಯಿಂದ ಅವ್ರಿಗೆ ಏನು ಮಾಡಿದರೆ ವಿಮೋಚನೆಯನ್ನು ಕೊಟ್ಟ, ಬಿಡುಗಡೆಯನ್ನು ಕೊಟ್ಟ. ಕೇವಲ ದೇವರು ಏನು ಮಾಡಿದ? ಮಾತುಗಳನ್ನು ಮಾತಾಡಿ. ಹಲ್ಲೆಲೂಯಾ. ಮಹಾ ಉತ್ಪಾತಗಳನ್ನು ಮಾಡಿದ, ಆಕಾಶದಿಂದ ಬೆಂಕಿ ಬೀಳುವಂತೆ ಮಾಡಿದ, ಆತನು ನೀರು ಕೆಂಪಾಗುವಂತೆ ಮಾಡಿದ, ರಕ್ತವಾಗುವಂತೆ ಮಾಡಿದ, ಕಪ್ಪೆಗಳು ಹುಟ್ಟುವಂತೆ ಮಾಡಿದ, ಏನುಗಳು ಬರುವಂತೆ ಮಾಡಿದ, ಹುಣ್ಣುಗಳು ಆಗುವಂತೆ ಮಾಡಿದ, ಪ್ರಥಮ ಫಲವಾಗಿರ್ತಕ್ಕಂಥ ಆ ಒಂದು ಐಗುಪ್ತ ದೇಶದಂಥ ಮಕ್ಕಳನ್ನು ಸಾಯಿಸುವಂಥ ಒಂದು ಶಿಕ್ಷೆಯನ್ನು ಕೂಡ ದೇವರು ಏನು ಮಾಡಿದ್ದಾರೆ? ಅವರಿಗೆ ಕೊಟ್ಟ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನ ಮಾತನ್ನು ಕೈಕೊಂಡು ನಡೆದಿರ್ತಕ್ಕಂಥ ಮೋಶೆ, ಆರೋನ ಮತ್ತು ಅವರ ಸಹೋದರಿ ಆಗಿರ್ತಕ್ಕಂಥ ಮಿರಿಯಾಮಳು, ಇವರ ಮೂವರು ಏನು ಮಾಡ್ತಾರೆ ರೀ? ಅವರ ಮೂವರ ನಾಯಕತ್ವದಲ್ಲಿ, ಮುಖ್ಯವಾಗಿ ಮೋಶೆಯ ನಾಯಕತ್ವದಲ್ಲಿ ಏನು ಮಾಡ್ತಾ ಇದ್ದಾರೆ? ಇವರು ಐಗುಪ್ತ ಎನ್ನುವಂಥ ದೇಶದಿಂದ ಕಾನಾನ್ ಎನ್ನುವಂಥ ದೇಶದ ಕಡೆಗೆ ಏನು ಮಾಡ್ತಾ ಇದ್ದಾರೆ ರೀ? ಬರ್ತಾ ಇದ್ದಾರೆ ಪ್ರಿಯರಿ. ಯಾವ ಒಂದು ವಿಷಯಕ್ಕಾಗಿ, ಯಾವ ಒಂದು ಉದ್ದೇಶಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ? ದೇವರು ಆ ಒಂದು ದೇಶವನ್ನು, ಅವರಿಗೆ ಕೊಟ್ಟಿರುವಂಥ ದೇಶವನ್ನು, ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ, ಅಲ್ಲಿ ವಾಸ ಮಾಡುವುದಕ್ಕಾಗಿ, ಎಲ್ಲ ಜನಾಂಗಗಳಿಗಿಂತ ಪ್ರತ್ಯೇಕವಾದಂಥ ಮೀಸಲಾದಂಥ ಜನಾಂಗವಾಗಿ ಅವರು ಜೀವಿಸುವುದಕ್ಕಾಗಿ, ದೇವರ ಸೃಷ್ಟಿಕರ್ತನಾದಂಥ ದೇವರ ಭಕ್ತರು ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುವುದಕ್ಕಾಗಿ ಆ ಒಂದು ಸ್ಥಳಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ? ದೇವರು ಅವರನ್ನು ನಡೆಸ್ತಾ ಇದ್ದಾನೆ ಪ್ರೇರ. ಆ ಸ್ಥಳವನ್ನು ಬಿಟ್ಟು ಹೋಗಿದ್ರು ಯೋಸೇಫನ ಕಾಲದಲ್ಲಿ, ಪುನಃ ಆ ಸ್ಥಳವನ್ನು ದೇವರು ಏನು ಮಾಡ್ತಾರೆ? ಅವರಿಗೆ ಸ್ವಾಸ್ಥ್ಯವಾಗಿ ಕೊಡ್ತಾ ಇದ್ದಾರೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ದೇವರವರಿಗೆ ಹೇಳಿದ ಈ ಮಾರ್ಗವಾಗಿ ಇವತ್ತಿನ ದಿವಸ ಹೊರಡ್ರಿ ಎಂಬುದಾಗಿ ಹೇಳಿದಾಗ ಹೊರಟಾಗ ಕೆಂಪು ಸಮುದ್ರ ಅವರಿಗೆ ಅಡ್ಡ ಬಂತು. ಹಿಂದುಗಡೆ ಫರೋಹನ ಸೈನ್ಯ ಇದೆ, ಮುಂದುಗಡೆ ಕೆಂಪು ಸಮುದ್ರ ಇದೆ. ಎಲ್ಲರೂ ಗುಣಗುಡ್ತಾ ಇದ್ದಾರೆ. ಆದರೆ ಮೋಶೆ ಮಾತ್ರ ದೇವರ ಸಂಗಡ ಮಾತಾಡ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಮೋಶೆಗೆ ನೀನು ಪ್ರಾರ್ಥನೆ ಮಾಡು ಎಂಬುದಾಗಿ, ಕೋಲನ್ನು ಚಾಚು ಎಂಬುದಾಗಿ ಹೇಳಿದಾಗ ಕೆಂಪು ಸಮುದ್ರ ಅವ್ರಿಗೆ ಏನು ಮಾಡ್ತಂತೆ? ದಾರಿಯನ್ನು ಬಿಟ್ಟಿತು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಎಲ್ಲಾದರೂ ಯಾವೊಂದು ವಿಷಯವಾದರೂ ಈ ರೀತಿಯಾಗಿ ಲೋಕದಲ್ಲಿ ಎಲ್ಲಿ ಕೂಡ ಜರುಗಿಲ್ಲ ಪ್ರೇಯರ್. ಅದಕ್ಕಾಗಿ ಅದನ್ನು ಇದು ಒಂದು ವೇಳೆ ತಪ್ಪಿದೇನೋ, ಸಮುದ್ರ ಹೆಂಗೆ ದಾರಿ ಮಾಡುತ್ತಂತೇಳಿ ರಿಸರ್ಚ್ ಮಾಡಿದಾಗ ಆ ಸಮುದ್ರದಲ್ಲಿ ಏನಾಗಿದಾವ್ರಿ? ಐಗುಪ್ತ ದೇಶದ ರಥಗಳು ಏನಾಗಿದ್ದಾವೆ? ಸಿಕ್ಕಿದಾವೆ ಪ್ರೇಯರ್. ಏನ್ರಿ? ಐಗುಪ್ತ ದೇಶದ ರಥಗಳು ಅವ್ರು ಹಿಂದುಗಡೆ ಬಂದ್ರಲ್ಲ, ಇವರು ಮುಂದುಗಡೆ ದಾಟಿ ಹೋದ ಮೇಲೆ, ಅವ್ರು ಹಿಂಬಾಲಿಸಿ ಬಂದ ಸಮಯದಲ್ಲಿ ದೇವರು ಮತ್ತೆ ಸಮುದ್ರವನ್ನು ಮುಚ್ಚಿದ ಮೇಲೆ ಆ ರಥಗಳೆಲ್ಲ ಏನಾದವು ರೀ? ಆ ಒಂದು ಸಮುದ್ರದಲ್ಲಿ ಇದ್ದ ಕಾರಣಕ್ಕಾಗಿ ಅವುಗಳನ್ನು ರಿಸರ್ಚ್ ಮಾಡಲಾಗಿ ಅವಾಗ ಅವ್ರಿಗೆ ಗೊತ್ತಾಯ್ತು ಏನಂತೇಳಿ, ದೇವರು ಅದ್ಭುತವನ್ನು ಮಾಡಿದಾನೆ ಎಂಬುದಾಗಿ. ಸಮುದ್ರದ ಮಧ್ಯದಲ್ಲಿಯೇ ದಾರಿಯನ್ನು ಏರ್ಪಾಟು ಮಾಡಿ ತನ್ನ ಜನರನ್ನು ಆತನು ಒಣ ನೆಲದಲ್ಲಿ ಏನು ಮಾಡಿದಂತೆ? ದಾಟುವಂತೆ ಮಾಡಿದ ಪ್ರೇಯರ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಅಂತಹ ದೇವರನ್ನು ನಂಬಿದಂಥ ನೀನು, ಮಗನಾದಂಥ ನೀನು, ಮಗಳಾದಂಥ ನೀನು ಯಾವ ವಿಷಯಕ್ಕಾಗಿ ಭಯಪಡುವಂಥದ್ದು ಬೇಕಾಗಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಎಡಕ್ಕಾಗಲಿ ಬಲಕ್ಕಾಗಲಿ ನಾವೇನು ಮಾಡಬಾರ್ದು? ತಿರುಗಬಾರ್ದು. ಹಿಂದಕ್ಕಾಗಲಿ ನಾವು ತಿರುಗಿ ನೋಡಬಾರ್ದು. ಈ ಲೋಕದಲ್ಲಿ ಅನೇಕ ಜಂಜಾಟಗಳಿದಾವೆ, ಅನೇಕವಾಗಿರ್ತಕ್ಕಂಥ ಕಾರ್ಯಗಳಿದ್ದಾವೆ. ಆ ಎಲ್ಲ ಲೋಕದ ಕಾರ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಲೋಕದ ವಿಷಯಗಳನ್ನು, ಸಂಗತಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಲೋಕವನ್ನು ನಮ್ಮ ಕುಟುಂಬದಲ್ಲಿ ಏನಾದರೂ ತಂದು ಹಾಕ್ಕೊಂಡ್ರೆ ನಮ್ಮ ಕುಟುಂಬ ಏನಾಗುತ್ತೆ ರೀ? ಗಲಿಬಿಲಿ ಆಗುತ್ತೆ ಪ್ರೇರೆ. ಲೋಕನೇ ಬೇರೆ, ನಾವೇ ಬೇರೆ. ನಾವು ಲೋಕದಲ್ಲಿದ್ದೀವಿ, ಆದರೆ ನಾವು ಲೋಕಸ್ಥರಲ್ಲ. ನಾವು ಏನಾಗಿದ್ದೇವೆ? ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಈ ಲೋಕದಲ್ಲಿ ಯಾತ್ರಾಪರರಾಗಿ ನಾವು ಇದ್ದೇವೆ. ಈ ಲೋಕವನ್ನು ಬಿಟ್ಟು ಹೋಗುವ ದಿನದ ಒಳಗಡೆಯಾಗಿ ನಾವು ನಿತ್ಯ ಜೀವನ ನಾವು ಸಂಪಾದನೆ ಮಾಡಿಕೊಳ್ಳ
ಮಾಡ್ಕೊಳ್ಬೇಕು. ಜಾತ್ರೆಗೆ ಬಂದು ಜಾತ್ರೆ ಮುಗಿಸ್ಕೊಂಡು ನಾವೆಲ್ಲರೂ ಕೂಡ ಏನು ಮಾಡಬೇಕು, ಹೊರಟು ಹೋಗ್ಬೇಕು. ಹುಟ್ಟಿದ್ದೀವಿ, ದೇವ್ರು ಹುಟ್ಟಿಸಿದ್ದಾನೆ. ದೇವ್ರು ಮತ್ತೆ ಏನು ಮಾಡ್ತಾನೆ ರೀ, ಈ ಶರೀರದಿಂದ ಆತ್ಮವನ್ನು ಬೇರ್ಪಡಿಸ್ತಾನೆ. ಆತ್ಮ ಒಂದು ವೇಳೆ ದೇವರನ್ನು ನಂಬಿದರೆ ದೇವಲೋಕ, ಸ್ವರ್ಗ, ಪರಲೋಕ, ದೇವರ ಒಂದು ಪಾದ ಸನ್ನಿಧಾನ, ಆ ಒಂದು ಆತನಿರ್ತಕ್ಕಂಥ ಸ್ಥಳಕ್ಕೆ ನಾವೇನಾಗ್ತೀವಿ, ಸೇರಿಸಲ್ಪಡ್ತೀವಿ. ಒಂದು ವೇಳೆ ದೇವರನ್ನು ನಂಬಲಾರದೆ ಹೋದರೆ ನಮ್ಮ ಆತ್ಮ ಏನಾಗುತ್ತೆ ರೀ, ಏನಾಗುತ್ತೆ, ನರಕಕ್ಕೆ ಹೋಗುತ್ತೆ, ಘೋರವಾದಂಥ ಪಾತಾಳಕ್ಕೆ ಹೋಗುತ್ತೆ ಪ್ರಿಯರೇ. ಅದೇ ವಿಷಯವನ್ನು ನಾವು ಈ ಸತ್ಯವೇದದ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ನಾವು ನೋಡ್ತಾ ಇದ್ದೇವೆ. ದೇವರು ಏನು ಮಾಡಿದ್ದಾನೆ, ಮನುಷ್ಯರನ್ನು ಸೃಷ್ಟಿ ಮಾಡಿದ್ದಾನೆ, ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾನೆ, ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದಂಥ ಮನುಷ್ಯರಿಗೆ ಬೇಕಾಗಿರುವಂಥದ್ದು ಎಲ್ಲ ಅಗತ್ಯತೆಗಳನ್ನು ದೇವರು ಏನು ಮಾಡಿದ್ದಾನೆ, ಒದಗಿಸಿ ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ಮನುಷ್ಯರು ಇವತ್ತಿನ ದಿವಸ ಟ್ರೈ ಮಾಡ್ತಾ ಇದ್ದಾರೆ, ಆಕಾಶದಲ್ಲಿ ಹೋಗಿ ನಾವು ವಾಸ ಮಾಡ್ಬೋದೇನೋ ಅಂತೇಳಿ. ಹಲ್ಲೆಲೂಯಾ. ಆಕಾಶದಲ್ಲಿ ಅಲ್ಲಿ ಕೆಲವೊಂದು ಗ್ರಹಗಳಲ್ಲಿ ಹೋಗಿ ವಾಸ ಮಾಡೋದಕ್ಕೆ ಏನು ಬೇಕು ರೀ, ಅಲ್ಲಿ ನೀರಿಲ್ಲ, ಅಲ್ಲಿ ಗಾಳಿ ಇಲ್ಲ, ಅಲ್ಲಿ ಭಯಂಕರವಾದಂಥ ಸಮಸ್ಯೆಗಳು. ಈ ಭೂಮಿ ಮೇಲೆ ಬೆಳೆ ಬೆಳೆಯುವುದು, ಅಲ್ಲಿ ಹೋಗಿ ಬೆಳೆ ಬೆಳೆಯೋಕ್ಕಾಗುತ್ತಾ? ಹಲ್ಲೆಲೂಯಾ. ಆದರೂ ಕೂಡ ಮನುಷ್ಯರು ಏನು ಮಾಡ್ತಾ ಇದ್ದಾರೆ, ದೇವರು ಹೇಳಿದಾಗಲೂ ಕೂಡ ವ್ಯರ್ಥವಾದಂಥ ಪ್ರಯತ್ನಗಳಲ್ಲಿ ಏನಾದರೂ ಸಿಗುತ್ತೇನೋ, ದೇವ್ರನ್ನ ಕಂಡುಕೊಳ್ತೀವಿ ಅಂತೇಳಿ ಹುಡುಕ್ತಾ ಇದ್ದಾರೆ. ಎಷ್ಟು ಹುಡುಕಿದ್ರು ಕೂಡ ದೇವರು ಅವರಿಗೆ ಸಿಗೋದಿಲ್ಲ. ದೇವರು ಎಲ್ಲಿ ಸಿಗ್ತಾನೆ ಅವರಿಗೆ, ತಮ್ಮನ್ನು ತಾವು ನೋಡಿಕೊಂಡಾಗ, ಸತ್ಯವೇದದಲ್ಲಿ ತಮ್ಮ ಜೀವಿತವನ್ನು ತಾವು ಅರಿತುಕೊಂಡಾಗ, ಪಶ್ಚಾತ್ತಾಪ ಪಟ್ಟಾಗ, ಪಾಪಿಗಳೆಂಬುದಾಗಿ ಒಪ್ಪಿಕೊಂಡಾಗ ದೇವರನ್ನ ಹುಡುಕೋದು ಬೇಕಾಗಿಲ್ಲ. ದೇವರೇ, ಆತನೇ ನಮಗೆ ಪ್ರತ್ಯಕ್ಷವಾಗಿ ಮಾತಾಡುವಂಥ ದೇವರಾಗಿದ್ದಾನೆ. ತನ್ನ ವಾಕ್ಯದ ಮೂಲಕವಾಗಿ ಮಾತಾಡ್ತಾನೆ, ಕನಸಿನ ಮೂಲಕವಾಗಿ ಮಾತಾಡ್ತಾನೆ, ದರ್ಶನದ ಮೂಲಕವಾಗಿ ಮಾತಾಡ್ತಾನೆ, ಸೇವಕರ ಮೂಲಕವಾಗಿ ಮಾತಾಡ್ತಾನೆ. ಕೆಲವೊಂದು ಸಂದರ್ಭಗಳಲ್ಲಿ ಸ್ವರದ ಮೂಲಕವಾಗಿ ಕೂಡ ಆತನ ಏನು ಮಾಡ್ತಾನೆ, ನಮ್ಮ ಸಂಗಡ ಮಾತಾಡ್ತಾನೆ. ಯಾವುದೋ ಒಬ್ಬ ವ್ಯಕ್ತಿಯ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತಾಡ್ತಾನೆ ಪ್ರಿಯರು. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನ ಮಾತುಗಳನ್ನು ನಾವು ಕೇಳುವವರಾಗಬೇಕು, ಆತನ ಮಾತುಗಳನ್ನು ನಂಬುವವರಾಗಬೇಕು, ನಂಬಿದಂಥ ಮಾತುಗಳನ್ನು ನಾವು ಕೈಕೊಂಡು ನಡೆಯುವವರಾಗಬೇಕು. ಕೇವಲ ಕೇಳು, ಒಂದು ಕಿವಿಯಿಂದ ಕೇಳು, ಮತ್ತೊಂದು ಕಿವಿಯಿಂದ ಬಿಟ್ಟರೆ ಪ್ರಯೋಜನ ಇಲ್ಲ. ಸತ್ಯವನ್ನು ನಾವು ತಿಳಿದುಕೊಂಡಾದ ಮೇಲೆ ಆ ಸತ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸುವಂಥವರಾಗಬೇಕು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನೀನು ಎಲ್ಲಿ ಹೋದರೂ ಕೃತಾರ್ಥನಾಗಬೇಕಾದ್ರೆ, ನೀನು ಎಲ್ಲಿ ಹೋದರೂ ಕೂಡ ಆಶೀರ್ವದಿಸಲ್ಪಟ್ಟಂಥ ವ್ಯಕ್ತಿಯಾಗಿ ನೀನು ಇರಬೇಕಾದ್ರೆ, ಮುಟ್ಟಿದ್ದೆಲ್ಲ ಕೂಡ ಏನ್ರಿ, ಚಿನ್ನವಾಗಬೇಕಂತ ಹೇಳ್ತೀವಲ್ಲ ನಾವು. ಹಲ್ಲೆಲೂಯಾ. ಕೈ ಹಾಕಿದ ಕೆಲಸಗಳೆಲ್ಲವೂ ಕೂಡ ಏನಾಗುತ್ತೆ, ಸಫಲವಾಗಬೇಕಂತೇಳಿ ಅಂಥ ಒಂದು ಸ್ಥಿತಿಯನ್ನು ನಾವು ಹೊಂದಿಕೊಳ್ಬೇಕಾದ್ರೆ, ಅನುಭವಿಸಬೇಕಾದ್ರೆ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ. ಏನಂತ ಹೇಳಂತಂದರೆ, ನಾವು ಸಂಪೂರ್ಣವಾಗಿ ಏನು ಮಾಡುವವರಾಗಬೇಕಂತೆ, ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ತಿರುಗಬಾರದು. ದೇವರೊಂದು ಹೆಜ್ಜೆಯ ಜಾಡನ್ನು ನಮಗೆ ವಹಿಸಿದ್ದಾನೆ. ಆ ಹೆಜ್ಜೆಯ ಜಾಡಿನಲ್ಲಿ ಅನೇಕ ಶೋಧನೆಗಳು ಬರ್ತವೆ ಅಂತೇಳಿ ದೇವರು ಮೊದಲೇ ಹೇಳಿದ್ದಾನೆ. ಹಲ್ಲೆಲೂಯಾ. ಲೋಕದ ದಾರಿ ಅಗಲವಾದ ದಾರಿ, ಅವ್ರು ಹೆಂಗೆ ಬೇಕಾದ್ರೆ ನಡಿಬೋದು. ಹಲ್ಲೆಲೂಯಾ. ಅವ್ರು ಹೆಂಗೆ ಯಾವ ದಾರಿಯಾಗಾದರೂ ಹೋದರೂ ಕೂಡ ಅವ್ರಿಗೇನಿಲ್ಲ, ಸಮಸ್ಯೆ ಇಲ್ಲ. ಅವ್ರು ಯಾವ ಒಂದು ರೀತಿಯಲ್ಲಿ ಹೋದರೂ ಕೂಡ ಸಮಸ್ಯೆ ಇಲ್ಲ. ಆದರೆ ನಾವು ದೇವರನ್ನು ನಂಬಿದಾದ ಮೇಲೆ ಒಂದೇ ದಾರಿ ಹಿಡ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಅಲ್ಲಿ ನಮಗೆ ಸಾವು ಸಮೀಪ ಬಂದರೂ ಕೂಡ ನಾವು ಏನಾಗಬಾರ್ದು, ಹಿಂದಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯಾ. ಸಾವು ಹಿಂಗೆ ಬರ್ತಾ ಇದೆ, ನಮ್ಮನ್ನು ಇಸುಕ್ತಾ ಇದೆ, ಆಯ್ತು ಈ ಲೋಕ ಬಿಟ್ಟು ನಾವು ಹೋಗ್ಬಿಡ್ತೀವಿ ಅಂತೇಳಿ ಸಂದರ್ಭ ಬಂದರೂ ಕೂಡ ನಾವು ಒಂದು ವೇಳೆ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿ ಅಂತ ತಿಳ್ಕರಿ, ಆ ಸಮಯದಲ್ಲಿ ನಾವು ಆತನ ಭಕ್ತರು, ಆತನ ಮಕ್ಕಳು ಅಲ್ವೇ ಅಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ನೀನು ಕೃತಾರ್ಥನಾಗಿ ಜೀವಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನೀನು ದೇವರ ಹೇಳಿದಂಥ ಮಾತುಗಳನ್ನು ನೀನು ಕೈಕೊಂಡು ನಡೆಯುವಂಥ ವ್ಯಕ್ತಿ ಆಗಿರಬೇಕು. ಅದರಲ್ಲಿ ಏನಾಗಿರ್ಬೇಕಂತ ಹೇಳ್ತಾ ಇದೆ ವಾಕ್ಯ, ಸ್ಥಿರಚಿತ್ತನಾಗಿರಬೇಕು. ಯಾವುದರಲ್ಲಿ ಸ್ಥಿರಚಿತ್ತನಾಗಿರಬೇಕು? ದೇವರು ಹೇಳಿದಂಥ ಮಾತುಗಳನ್ನು ಕೈಕೊಂಡು ನಡೆಯುವುದರಲ್ಲಿ ನೀನು ಸ್ಥಿರಚಿತ್ತನಾಗಿರಬೇಕು. ಸ್ಥಿರವಾದಂಥ ಚಿತ್ತ ಅಂದ್ರೆ ಏನ್ರಿ, ಒಂದು ಮಾರ್ಗ ಹಿಡಿದೀವಂತಂದ್ರೆ ಆ ಮಾರ್ಗ ಕೊನೆ ದಾರಿ ಮುಟ್ಟೋವರೆಗೂ ಕೂಡ ಅದರಲ್ಲಿ ನಾವು ಸ್ಥಿರವಾಗಿರುವಂಥ ಸತ್ಯ ಸಿಕ್ಕ ಮೇಲೆ ಆ ಸತ್ಯವನ್ನು ಬಿಟ್ಟು ಅಸತ್ಯದ ಕಡೆಗೆ ಎಷ್ಟು ಮಾತ್ರಕ್ಕೆ ನಾವು ಹೋಗಬಾರ್ದು. ಸತ್ಯ ಎಂಬುದಾಗಿ ಹೇಳಿದಂಥ ದೇವರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ ಹೇಳಿದಂಥ ದೇವರು, ಆತನ ಹೊರತಾಗಿ ಬೇರೆ ಯಾರು ಇಲ್ಲ ಎಂಬುದಾಗಿ ನಾವು ಗ್ರಹಿಸಿಕೊಂಡಿದ್ದಾದ ಮೇಲೆ, ತಿಳಿದುಕೊಂಡಿದ್ದಾದ ಮೇಲೆ ಆತನಲ್ಲಿಯೇ ನಾವು ಜೀವಿಸಬೇಕು, ನಡಿಬೇಕು, ಚಲಿಸಬೇಕು, ಇರಬೇಕು. ಹೊರತಾಗಿ ಮತ್ತೊಂದು ಹೆಜ್ಜೆಯನ್ನು ನಾವು ಕಿತ್ತಿ ಆಲೋಚನೆ ಕೂಡ ಮಾಡಬಾರ್ದು ಅಂತ ಹೇಳುತ್ತೆ ದೇವರ ವಾಕ್ಯ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆ ಒಂದು ಮಾತುಗಳಲ್ಲಿ, ಆತನ ಮಾತುಗಳಲ್ಲಿ ನಾವು ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತವಾಗಿರಬೇಕು, ಪೂರ್ಣ ಧೈರ್ಯ ಬೇಕು. ಮತ್ತೆ ಹಲ್ಲೆಲೂಯಾ. ದೇವ್ರನ್ನ ಯೇಸು ಸ್ವಾಮಿ ನಂಬಬೇಕಾದ್ರೆ ಏನು ಬೇಕು ರೀ? ಧೈರ್ಯ ಬೇಕು. ಎಂಥ ಧೈರ್ಯ ಅದು? ಪೂರ್ಣ ಧೈರ್ಯ. ಕೆಲವೊಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ನಂಬಿದ ಮೇಲೆ ಏನು ಮಾಡ್ತಾರೆ, ಅನೇಕ ಜನರು ಹಂಗಿಸ್ತಾರೆ, ಹೀಯಾಳಿಸ್ತಾರೆ, ನಿನಗೆ ಬೇರೆ ಯಾರು ಸಿಗಲಿಲ್ವೇನಂತೇಳಿ ಏನೆಲ್ಲ ಮಾತುಗಳನ್ನು ಮಾತಾಡ್ತಾರೆ. ಅಂತಹ ಸಮಯದಲ್ಲಿಯೂ ಕೂಡ ನಾವು ನಮ್ಮ ಧೈರ್ಯವನ್ನು ನಾವೇನು ಮಾಡಬಾರ್ದು, ಕಳೆದುಕೊಳ್ಳಬಾರ್ದು.
ಅಯ್ಯೋ ಮೊದಲು ನೀನು ಹಂಗಿದ್ದಾಗ ನಿನಗೆ ಭಾಳ ನೀನು ಚೆನ್ನಾಗಿರ್ತಿದ್ದಿ, ಈಗ ಈ ಕಡೆ ಬಂದಮೇಲೆ ನಿನಗೆ ಆ ಸಮಸ್ಯೆ ಬಂತು ಈ ಸಮಸ್ಯೆ ಬಂತು ಅಂತೇಳಿ ಅನೇಕರು ಏನು ಮಾಡ್ತಾರೆ, ಹೀಯಾಳಿಸ್ತಿರ್ತಾರೆ. ಹಂಗಿದ್ದಾಗೂ ಅದೇ ಸಮಸ್ಯೆ ಇತ್ತು, ಹಿಂಗಿದ್ದಾಗೂ ಇದೇ ಸಮಸ್ಯೆ ಇರುತ್ತೆ. ಅಲ್ಲಿ ದೇವರ ಬಳಿಗೆ ಬಂದಾಗ ಆ ಸಮಸ್ಯೆಯನ್ನು ಯಾವ ರೀತಿಯಾಗಿ ನೀನು ಎದುರಿಸಬೇಕು, ಜಯಿಸಬೇಕು ಅಂತೇಳಿ ನಿನಗೆ ಧೈರ್ಯ ಸಿಗುತ್ತೆ. ನಿನಗೆ ಲೋಕದಲ್ಲಿದ್ದಾಗ ಸಮಸ್ಯೆ ಬಂದಾಗ ನಿನಗೆ ಒಂದೇ ಕಾಣುತ್ತೆ, ಏನಂತೇಳಿ ಮನುಷ್ಯನಿಗೆ ಕಟ್ಟ ಕಡೆಗೆ ತೋಚಿಸುವಂಥ ಕಾಣಿಸುವಂಥ ಮಾರ್ಗ ಒಂದೇ ಒಂದು ಮಾರ್ಗ. ಅದು ಯಾವ ಮಾರ್ಗ ಅಂತೆ? ಮರಣ ಮಾರ್ಗ. ಅದರ ಸಲುವಾಗಿ ಅನೇಕರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಹಲ್ಲಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊನ್ನೆ ಭಾನುವಾರ ಒಬ್ಬರು ಬಂದಿದ್ರು ಪ್ರಿಯರೇ, ಹೇಳಿದ್ರು ಅವ್ರು ಏನಂತೇಳಿ ಅಂತಂದರೆ, ಪಾಪ ಯಾರಿಗೋ ಗುಂಪು ಎತ್ಕೊಟ್ಬಿಟ್ಟಿದ್ದಾರೆ. ಪಾಪ ಈ ತಾಯಿ ಗುಂಪು ಎತ್ಕೊಟ್ಟಿರುವಂಥದ್ದು ಯಜಮಾನನಿಗೆ ಗೊತ್ತಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ತಾಯಿನ ದುಡ್ಡು ಕಟ್ಟಬೇಕಂತ 2800 ರೂಪಾಯಿಯನ್ನು ಕಟ್ಟಬೇಕು. ಆ ಸಮಯದಲ್ಲಿ ಏನಾಗಿದೆ ಅಂತಂದರೆ, ಆಕೆ ಸ್ವಲ್ಪ ದಿವಸ ಕಟ್ಟಿದ್ದಾರೆ, ಮತ್ತು ಯಜಮಾನ ಕಡೆಯಿಂದ ಪ್ರೆಷರ್ ಆಗಿದೆ, ಅದು ಇದು ಅಂತೇಳಿ ಎಲ್ಲ ಆದಮೇಲೆ ಆಕೆ ಸಾವೇ ಶರಣ ಅಂತೇಳಿ ಏನು ಮಾಡಿದ್ದಾಳೆ, ಆತ್ಮಹತ್ಯೆ ಮಾಡ್ಕೊಂಡಿದ್ರು. 4 ಜನ ಹೆಣ್ಮಕ್ಳಂತೆ ಪಾಪ ಹೋಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಮನುಷ್ಯನು ಒಂದು ವೇಳೆ ಆ ತಾಯಿ ದೇವರನ್ನು ನಂಬಿದಂಥ ಮಗಳಾಗಿದ್ದರೆ, ಆ ತಾಯಿಗೆ ಧೈರ್ಯ ಹೇಳಿದಂಥ ಸಮಯದಲ್ಲಿ ಆಕೆಗೆ ನಾ ಈ ಲೋಕದಲ್ಲಿದ್ದೀನಿ, ಹೆಂಗಾದ್ರೆ ನಾನು ಏನು ಮಾಡಿದ್ದೀನಿ, ನಾನು ತಪ್ಪಿ ಹೋಗಿದ್ದೀನಿ, ನಾನು ಮೋಸಕ್ಕೆ ಒಳಗಾಗಿದ್ದೀನಿ, ನಾನು ಪಾಶಕ್ಕೆ ಸಿಕ್ಕಿ ಬಿದ್ದಿದ್ದೀನಿ, ನಾನು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು, ನಾನೇನು ಒಳ್ಳೆಯವರು ಅಂತೇಳಿ ಮಾಡಿದೆ, ಆದರೆ ನನಗೆ ಕೆಡುಕಾಗಿದೆ. ಆದರೆ ದೇವರು ಇದು ಬಲ ಕೊಟ್ಟ ಮೇಲೆ ಪುನಃ ನಾನು ಏನು ಮಾಡ್ತೀನಿ, ದೇವರು ನನಗೆ ಬಲ ಕೊಟ್ಟ ಮೇಲೆ, ಶಕ್ತಿ ಕೊಟ್ಟ ಮೇಲೆ, ಜ್ಞಾನ ಕೊಟ್ಟ ಮೇಲೆ, ವಿವೇಕ ಕೊಟ್ಟ ಮೇಲೆ ನಾನು ಇನ್ನು ಮುಂದೆ ಈ ರೀತಿಯಾಗಿ ತಪ್ಪಿ ನಡೆಯೋದಿಲ್ಲ ಅಂತೇಳಿ ಆಕೆ ವಾಕ್ಯ ಕೇಳಿದ್ರೆ ಒಂದು ವೇಳೆ ಧೈರ್ಯ ತೆಗೆದುಕೊಂಡು ಆಕೆ ಏನು ಮಾಡ್ತಿದ್ಲು ರೀ, ಜೀವನವನ್ನು ಕಟ್ಟಿಕೊಳ್ತಾ ಇದ್ಲು. ಆದರೆ ಆಕೆಗೆ ಹೇಳುವಂಥವ್ರು ಯಾರು ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರ ಅದೇ ಆಲೋಚನೆ ಮಾಡಿ 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 ಐಲು ಬಂದಂಗಾಗಿ ಆ ತಾಯಿ ಏನು ಮಾಡಿದಾಳ್ರಿ, ಸತ್ತೋಗ್ಬಿಟ್ಟಿದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಲೋಕಸ್ಥರಿಗೆ ನಮಗಿರ್ತಕ್ಕಂಥ ವ್ಯತ್ಯಾಸ ಒಂದೇ. ಲೋಕದವರಿಗೆ ಸಮಸ್ಯೆಗಳು ಬಂದಾಗ, ಸಂಕಟಗಳು ಬಂದಾಗ, ನೋವುಗಳು ಬಂದಾಗ, ಅವುಗಳನ್ನು ಎದುರಿಸಲಾರದಂಥ ಸ್ಥಿತಿ ಬಂದಾಗ ಅವ್ರು ಏನಾಗ್ತಾರೆ, ಸಾವೇ ಶರಣು ಎಂಬುದಾಗಿ ಅದಕ್ಕೆ ಏನಾಗ್ತಾರೆ, ಹೋಗ್ಬಿಡ್ತಾರೆ. ಆದರೆ ನಾವಾದರೂ ನನ್ನ ದೇವರು ನನಗೆ ಇದ್ದಾನೆ, ನನ್ನ ದೇವರು ಹೇಳಿದಾನೆ ನನಗೆ ಏನಂತೇಳಿ, ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿದಂಥ ದೇವರಿದ್ದಾನೆ. ಆ ದೇವರೇ ನನ್ನನ್ನು ಏನು ಮಾಡ್ತಾನೆ, ನಡೆಸ್ತಾನೆ ಅಂತೇಳಿ ನಾವು ಮುಂದೆ ಮುಂದೆ ಹೋಗ್ತಾ ಇರ್ತೀವಿ. ನಾವು ಮುಂದೆ ಹೋದಂಗೆಲ್ಲ ಇರುವಂಥ ಕಸವನ್ನು, ಮುಂದೆ ಹೋದಂಗೆಲ್ಲ ಇರತಕ್ಕಂಥ ಮುಳ್ಳುಗಳನ್ನು, ಮುಂದೆ ಹೋಗುವಾಗೆಲ್ಲ ಇರುವಂಥ ಎಲ್ಲ ಇರುಕು ಒಂದು ಮಾರ್ಗಗಳನ್ನೆಲ್ಲವನ್ನು ದೇವರು ಏನು ಮಾಡ್ತಾನೆ, ಸರಳ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಮುಂದೆ ಬರ್ರಿ ಅಂತೇಳಿ ದೇವರು ಹೇಳಿದ್ದಾನೆ, ಹೆಜ್ಜೆ ಜಾಡನ್ನು ದೇವರು ಇಟ್ಟಿದ್ದಾನೆ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನನ್ನ ಜೀವಿತ ಕೃತಾರ್ಥವಾಗಬೇಕಾದರೆ ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ನಾವು ತಿರುಗಿ ನೋಡ್ಬೋದು. ಯೇಸು ಸ್ವಾಮಿ ಒಂದು ಸಾರಿ ಹಿಂಗೆ ಸುವಾರ್ತೆ ಸೇವೆ ವಿಷಯದಲ್ಲಿ ಆತನು ತೆರಳುತ್ತಾ ಇರಬೇಕಾದ್ರೆ ಒಂದು ಸಾರಿ ಒಂದು ಘಟನೆ ನಡೆಯುತ್ತೆ ಪ್ರಿಯರೇ. ಆ ಘಟನೆ ಈ ಸಮಯದಲ್ಲಿ ನಾವು ಆಲೋಚನೆ ಮಾಡೋಣ. ಒಂದು ಸ್ವಲ್ಪ 9ನೇ ಅಧ್ಯಾಯ ಅದರ ಕುರಿತಾಗಿ ನಾವು ನೋಡೋಣ. 9ನೇ ಅಧ್ಯಾಯ, ಲೂಕನ್ನು ಬರೆದ ಸುವಾರ್ತೆ 57ನೇ ವಚನದಿಂದ ಓದಿಕೊಳ್ಳೋಣ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಆತನು ಮತ್ತೊಬ್ಬನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರು ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ಇನ್ನೊಬ್ಬನೂ ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು ಎಂಬುದೇ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಆತನ ಬಳಿಗೆ ಒಬ್ಬ ವ್ಯಕ್ತಿ ಬಂದು ಏನು ಮಾಡ್ತಾ ಇದ್ದಾನೆ, ಸ್ವಾಮಿ, ನೀನು ಎಲ್ಲಿಗೆ ಹೋದ್ರೂ ನಾನು ಅಲ್ಲಿಗೆ ಬರ್ತೀನಿ ಅಂತೇಳಿ ಹೇಳ್ತಾ ಇದ್ದಾನೆ ಪ್ರೇರೆ. ಹಲ್ಲೆಲೂಯಾ. ನೀನು ಎಲ್ಲಿಗಾದರೂ ಹೋಗಪ್ಪ, ನೀನು ಎಲ್ಲಿಗೆ ಹೋದರೂ ಕೂಡ ನಾನು ಅಲ್ಲಿಗೆ ಬರ್ತೀನಿ. ಹಲ್ಲೆಲೂಯಾ. ಆತನಿಗೆ ಯೇಸು ಸ್ವಾಮಿ ಕುರಿತಾಗಿ ಅಲ್ಪ ಸ್ವಲ್ಪ ಮಾತ್ರ ಗೊತ್ತು. ಆತನಿಗೆ ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ಯಾವ ಒಂದು ಸ್ಥಳಕ್ಕೆ ಹೋದರೆ ನಾನು ನಿನ್ನ ಹಿಂದೆ ಬರ್ತೀನಿ. ಹಲ್ಲೆಲೂಯಾ. ಆ ಸಮಯದಲ್ಲಿ ಏಸಪ್ಪ ಹೇಳ್ತಾ ಇದ್ದಾರೆ, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳು ಒಂದು ವೇಳೆ ಅವು ಇಳ್ಕೊಳ್ಬೇಕಾದ್ರೆ ಏನಿದೆ, ಅವುಗಳಿಗೆ ಗೂಡುಗಳಿವೆ. ನರಿಗಳು ಇಳ್ಕೊಳ್ಬೇಕಾದ್ರೆ ಅವುಗಳಿಗೆ ತಕ್ಕದಂಥ ಸ್ಥಳಗಳಿದ್ದಾವೆ. ಆದರೆ ಮನುಷ್ಯ ಕುಮಾರ ಅಂದರೆ ದೇವರು ಈ ಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿ ಬಂದಿದ್ದಾನಲ್ವಾ, ಆತನು ಮೇಘದ ಮೇಲೆ ಹೋದಂಥ ದೇವರಾಗಿದ್ದಾನಲ್ವಾ, ಮೇಘದ ಮೇಲೆ ಮತ್ತೆ ಬರುವಂಥ ದೇವರಾಗಿದ್ದಾನಲ್ವಾ. ದಾನಿಯೇಲನ ಪ್ರವಾದನೆ ಗ್ರಂಥದ ಪ್ರಕಾರವಾಗಿ ಆ ಮನುಷ್ಯ ಕುಮಾರನಿಗೆ ಈ ಲೋಕದಲ್ಲಿ ತಲೆ ಇಡುವಷ್ಟು ಸ್ಥಳ ಇಲ್ಲ ಎಂಬುದಾಗಿ ಹೇಳಿದಾಗ ಅವಾಗ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನ್ರಿ,
ಹಿಂದಕ್ಕೆ ಸರಿಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ವ್ಯಕ್ತಿ ಅಂದುಕೊಳ್ತಾ ಇದ್ದಾನೆ, ಆತನಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ನಂಬಿದ್ದೇವೆ ಅಂತಂದರೆ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ನಾವು ಈ ಲೋಕದಲ್ಲಿ ಮೋಕ್ಷವನ್ನು ಪಡೆದುಕೊಳ್ಳಬೇಕಾದ್ರೆ, ನಾವು ಈ ಲೋಕದಲ್ಲಿ ಸತ್ಯವನ್ನು ಅರಿತುಕೊಂಡು ನಾವು ಜೀವಿಸಬೇಕಾದ್ರೆ, ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಮತ್ತೊಂದು ಲೋಕ ಇದೆ, ಆ ಲೋಕದಲ್ಲಿ ನಾವು ಪ್ರಜೆಗಳಾಗಿ ಜೀವಿಸಬೇಕಾದ್ರೆ ಈ ಲೋಕದಲ್ಲಿ ಇರುವಂಥ ಒಂದೇ ಒಂದು ಮಾರ್ಗ, ಅದು ಯೇಸು ಮಾತ್ರ ಎಂಬುದಾಗಿ ತಿಳಿಲಾರದೆ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಗುಂಪಿನಲ್ಲಿ ಗೋವಿಂದ ಎನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಸುಮ್ಮನೆ ಯೇಸು ಸ್ವಾಮಿ ಹತ್ರ ಬಂದರೆ ಸಾಕು ನನ್ನ ಕಷ್ಟ ತೀರುತ್ತೇನೋ ಅಂತೇಳಿ ಹೇಳಿದಾಗ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಕಟುವಾಗಿ ಕಠಿಣವಾದಂಥ ಮಾತನ್ನು ಹೇಳಿದ್ರು ಪ್ರಿಯರೇ. ಏನಂತೇಳಿ, ನನಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ, ನೀನು ನನ್ನನ್ನು ಎಲ್ಲಿ ಹಿಂಬಾಲಿಸ್ತೀಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನ ಅಂದುಕೊಳ್ತಾ ಇದ್ದಾನೆ, ಅಯ್ಯೋ ಯೇಸು ಸ್ವಾಮಿಯಿಂದ ಹೋಗ್ಬಿಟ್ರೆ ಆಯಿತು, ನನಗೆ ಸುಖ ಬರುತ್ತೆ, ಸೌಖ್ಯ ಬರುತ್ತೆ, ನನಗೆ ಎಲ್ಲ ರೀತಿಯಿಂದಲೂ ಕೂಡ ಅಂಥೇಳಿ ಅದು ಮಾತ್ರ ಗೊತ್ತಿದೆ ಆ ವ್ಯಕ್ತಿಗೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಈ ಲೋಕದಲ್ಲಿರುವಾಗ ನಮಗೆ ಕಷ್ಟಗಳು ಬರ್ತವೆ, ನೋವುಗಳು ಬರ್ತವೆ. ಆ ನೋವುಗಳು ಕಷ್ಟಗಳು ಬಂದಂಥ ಸಮಯದಲ್ಲಿಯೂ ಕೂಡ ಆತನು ನಮ್ಮ ಸಂಗಡ ಇರಬೇಕಾದ್ರೆ ಆ ನೋವುಗಳು ಕಷ್ಟಗಳು ನಮಗೆ ದೊಡ್ಡದಾಗಿ ಕಾಣಿಸೋದಿಲ್ಲ ಎನ್ನುವಂಥ ಆ ಆಲೋಚನೆ ಇರಲಾರ್ದೆ ಕೆಲವು ಜನರು ನೋಡ್ರಿ ಹೇಳ್ತಿರ್ತಾರೆ, ಏನಂತೇಳಿ, ಸ್ವಾಮಿ ನಾನು ದೀಕ್ಷೆ ತೊಗೊಂಡ್ಬಿಡ್ತೀನಿ. ದೀಕ್ಷೆ ಅಂತಂದ್ರೆ ಏನೂ ಗೊತ್ತಿರಲ್ಲ ರೀ, ಪಾಪ ವಿಮೋಚನೆ ದೀಕ್ಷಾ ಸ್ನಾನ ಅಂದರೆ ಏನೂ ಗೊತ್ತಿರಲ್ಲ. ಹಲ್ಲೆಲೂಯಾ, ಕೆಲವರು ಅಂತಿರ್ತಾರೆ, ಇನ್ನು ಏನಂತಂದರೆ ಲೋಕಸ್ಥರು ಇರ್ತಾರೆ, ಅವರು ದೇವ್ರನ್ನ ತಿಳಿಲಾರ್ದವರಾಗಿರ್ತಾರೆ, ಆ ಜನ್ದಾಗ ಬಿದ್ದಿರಿ, ಆ ದೇವ್ರು ನಂಬಿದ್ರಿ, ಅದ್ರಾಗ ಬಿದ್ದಿರಿ, ಇದ್ರಾಗ ಬಿದ್ದಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರು ಯಾವುದರಲ್ಲಿ ಬೀಳೋದಕ್ಕೆ ಸಾಧ್ಯ ಇಲ್ಲ. ನೀನು ಸತ್ಯ ದೇವರನ್ನು ಕಂಡುಕೊಂಡು ಆ ಸತ್ಯ ದೇವರು ನಿನಗೆ ಗೊತ್ತಾದ ಮೇಲೆ ಆತನನ್ನು ನೀನು ಹಿಂಬಾಲಿಸಿ ನಡಿಬೇಕು. ಹಲ್ಲೆಲೂಯಾ, ನಿನಗೆ ಸತ್ಯ ಅಸತ್ಯ ಯಾವುದೆಂಬುದಾಗಿ ಗೊತ್ತಾದಾಗ ಆ ಅಸತ್ಯವನ್ನು ನೀನು ತ್ಯಜಿಸಬೇಕು, ಸತ್ಯವನ್ನು ಸಂಪೂರ್ಣವಾಗಿ ನೀನು ಅಂಟಿಕೊಂಡು ನಡಿಬೇಕು. ಯಾವಾಗಲೂ ಕೂಡ ಅಸತ್ಯವನ್ನು ತ್ಯಜಿಸುವುದಕ್ಕಾಗಿ ಸತ್ಯವನ್ನು ಹಿಂಬಾಲಿಸಿ ನಡೆಯುವಂಥದ್ರಲ್ಲಿ ನಾವು ಮುಖ್ಯ ಸ್ಥಾನವನ್ನು ಕೊಡುವಂಥದ್ದಾದರೆ ಆವಾಗ ಆ ಜೀವಿತ ಹೆಂಗಿರುತ್ತೆ, ನಮ್ಮದು ಆಶೀರ್ವಾದಕರವಾಗಿರುತ್ತೆ ಪ್ರೇರ. ಆದರೆ ಅನೇಕರು ನಾವೇನು ಮಾಡಿಬಿಡ್ತೀವಿ, ಸತ್ಯ ಗೊತ್ತಿದ್ದಾಗಲೂ ಕೂಡ ನಾವೇನು ಮಾಡ್ತೀವಿ ಹೇಳ್ರಿ, ಕೆಲವೊಂದು ಸಂದರ್ಭದಲ್ಲಿ ಆ ಸತ್ಯವನ್ನು ನಾವು ಏನು ಮಾಡಿಬಿಡ್ತೀವಿ, ಇರಲಿ ಬಿಡಪ್ಪ, ನಮ್ಮ ಹಿರಿಯರು ಆ ಸಂಪ್ರದಾಯ ಮಾಡ್ಕೊಂಬಂದಿದ್ವಿ, ನಮ್ಮವ್ರು ಇದು ಸಂಪ್ರದಾಯ ಮಾಡ್ಕೊಂಬಂದ್ರಿ, ನಾವು ಒಂದು ವೇಳೆ ಹಿಂಗೆ ಮಾಡಿದ್ರೆ ಏನಂತಾರೇನು. ಹಲ್ಲೆಲೂಯಾ, ಅನೇಕರ ಜೀವಿತದಲ್ಲಿ ನಾವು ನೋಡ್ತಾ ಇರೋದು. ಪ್ರಾರಂಭದಲ್ಲಿ ಶೇಖಮ್ಮರು ಕೂಡ ಅನೇಕ ಸಾರಿ ಏನು ಮಾಡಿದ್ರು, ಅದರ ವಿಷಯವಾಗಿ ಮಾತಾಡಿದರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಕ್ಕಮ್ಮವರು ಕೂಡ ಪ್ರಾರಂಭದಲ್ಲಿ ಅಂದರೆ ನೀವು ನಿಮ್ಮ ಧೈರ್ಯ ದೊಡ್ಡದು, ನಂಬಿಕೆ ದೊಡ್ಡದು, ಆ ವಿಷಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಅಂದಿರ್ಬೋದೇನೋ ಅಪ್ಪರ ಜೊತೆ, ನನಗೆ ನೆನಪಿಲ್ಲ ಅದು ಮಾತ್ರ. ಆದರೆ ಯಜಮಾನ್ರಂತ ಅಂದಿದ್ದಾರೆ. ಹಲ್ಲೆಲೂಯಾ, ಮಕ್ಕಳು ಮದುವೆ ಹಂಗೆ, ಅದು ಹಂಗೆ, ಇದು ಹಂಗೆ, ಅದು ಇದು ಬೀಗರು ಬಿಜ್ಜರು ಅದು ಇದು ಅಂತೇಳಿ ಅವರೆಲ್ಲ ಅಂತಿರ್ತಾರೆ. ಹಲ್ಲೆಲೂಯಾ, ದೇವರನ್ನು ನಂಬಿದಾದ ಮೇಲೆ ದೇವರೇ ಎಲ್ಲವನ್ನ ಏನು ಮಾಡ್ತಾನೆ, ನಡೆಸ್ತಾನೆ. ದೇವರು ನಮ್ಮ ಕೈ ಹಿಡಿದಿದ್ದಾನೆ, ನಾವು ದೇವ್ರ ಕೈ ಹಿಡಿದಿಲ್ಲ. ಯಾರು ಹಿಡಿದ್ರೆ ನಮ್ಮ ಕೈ? ದೇವರೇ ಆತನ ನಮ್ಮ ಕೈ ಹಿಡಿದಿದ್ದಾನೆ. ಒಂದು ವೇಳೆ ಆತನ ಕೈ ಹಿಡಿದ ಮೇಲೆ ಆತನ ದಡ ಸೇರಿಸೋದಕ್ಕಾಗಿ ನಮ್ಮ ಕೈ ಹಿಡಿದಿದ್ದಾನೆ. ಹಲ್ಲೆಲೂಯಾ, ಅರ್ಧ ದಾರಿಯಲ್ಲಿ ಬಿಡೋದಕ್ಕಾಗಿ ಅಲ್ಲ, ಒಂದು ವೇಳೆ ನಾವು ನಡು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗೋದಕ್ಕಾಗಲ್ಲ, ದೇವರು ನಮ್ಮನ್ನು ದಡ ಸೇರಿಸಬೇಕಂತೇಳಿ ಕೈ ಹಿಡಿದಿದ್ದಾನೆ. ಖಂಡಿತವಾಗಿ ಆತನು ಯಾವುದೋ ಒಂದು ವಿಷಯವಾಗಿ ನಮ್ಮನ್ನು ಏನು ಮಾಡ್ತಾನೆ, ದಡ ಸೇರಿಸ್ತಾನೆ ಪ್ರಿಯರ. ಆದರೆ ಈ ವ್ಯಕ್ತಿ ಏನು ಅಂದ್ಕೊಳ್ತಾ ಇದ್ದಾನೆ ಅಂತಂದರೆ, ಸ್ವಾಮಿ ನೀನು ಎಲ್ಲಿಗೆ ಹೋದ್ರೆ ನಾನು ಅಲ್ಲಿಗೆ ಬರ್ತೀನಿ. ಆದರೆ ಸ್ವಾಮಿ ಎಲ್ಲಿಗೆ ಹೋಗ್ತಾನೆ ಅಂತೇಳಿ ಆ ವ್ಯಕ್ತಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಈ ಲೋಕದ ಕುರಿತಾಗೆ ಮಾತಾಡ್ತಾ ಇದ್ದಾನೆ ಹೊರತಾಗಿ ಆ ವ್ಯಕ್ತಿ ಬೇರೆ ಒಂದು ಮಾತಾಡ್ತಿಲ್ಲ. ಅದ್ರ ಸಲುವಾಗಿ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತೇಳಿ, ಸ್ಥಳ ಇರ್ತಕ್ಕಂಥ ವಾಸ ಸ್ಥಳದ ಬಗ್ಗೆ ಮಾತಾಡ್ತಾ ಇರ್ತಾನೆ ಹೊರತಾಗಿ ದೇವರು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ, ಸುವಾರ್ತೆ ಅಂದರೆ ಏನು, ಸುವಾರ್ತೆ ಸೇವೆಯಲ್ಲಿ ಬರುವಂಥ ಸಂಗತಿಗಳಂದ್ರೆ ಏನಂತೇಳಿ ಆತನಿಗೆ ಗೊತ್ತಿಲ್ಲ ಪ್ರೇರ. ಆ ವ್ಯಕ್ತಿ ಏನಾದ ಹಿಂದಕ್ಕಾದ ಪ್ರೇರ. ಇನ್ನೊಬ್ಬ ವ್ಯಕ್ತಿಯನ್ನು ಸ್ವಾಮಿ ಕರಿತಾ ಇದ್ದಾನೆ ಏನಂತೇಳಿ ಅಂತಂದರೆ, ಆತನು ಮತ್ತೊಬ್ಬನಿಗೆ ನನ್ನನ್ನು ಹಿಂಬಾಲಿಸಿ ಎಂದು ಹೇಳಲು ಅವನು, ಸ್ವಾಮಿ ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು. ಹಲ್ಲೆಲೂಯಾ, ಈ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆ ವ್ಯಕ್ತಿಯನ್ನು ಯೇಸು ಸ್ವಾಮಿಯನ್ನು ಬಂದು ಆತನೇ, ಸ್ವಾಮಿ ನಾನು ನೀನು ಎಲ್ಲಿಗೋದ್ರೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ. ಆದರೆ ಇನ್ನೊಬ್ಬ ವ್ಯಕ್ತಿಯನ್ನು ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾನೆ, ನನ್ನನ್ನು ನೀನು ಹಿಂಬಾಲಿಸು ಎಂಬುದಾಗಿ ಕರೆದಾಗ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಗೊತ್ತಾ, ಸ್ವಾಮಿ ನಾನು ಮೊದಲೇನು ಮಾಡಬೇಕು, ನನ್ನ ತಂದೆ ಇದ್ದಾನೆ, ನನ್ನ ತಂದೆ ಸಾಯೋವರೆಗೂ ಕೂಡ ನಾನೇನು ಮಾಡಲ್ಲ, ಬರೋದಿಲ್ಲ. ಆತನ ಉತ್ತರ ಕ್ರಿಯೆಗಳೆಲ್ಲವನ್ನು ಮಾಡಿದ ಆದಮೇಲೆ ನಾನು ನಿನ್ನ ಬಳಿಗೆ ಬರ್ತೀನಿ. ಅಂದರೆ ಈ ಲೋಕದಲ್ಲಿರುವಾಗ ನಮಗೆ ಕೆಲವೊಂದು ಜವಾಬ್ದಾರಿಗಳಿದ್ದಾವೆ. ಈ ಲೋಕದಲ್ಲಿರುವಾಗ ನಮಗೆ ಕೆಲವೊಂದು ವಿಷಯಗಳು, ಸಂಗತಿಗಳು, ನಾವು ಈ ಲೋಕಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಇದ್ದಾವೆ. ಆ ಕರ್ತವ್ಯಗಳನ್ನು ನಾನು ಮಾಡಿದ ಆದಮೇಲೆ ನನ್ನ ಕುಟುಂಬ ಮುಖ್ಯ, ಆಮೇಲೆ ನೀನು ಎನ್ನುವಂಥ ರೀತಿಯಲ್ಲಿ ಆ ವ್ಯಕ್ತಿ ಏನಂತ ಉತ್ತರ ಕೊಡ್ತಾನೆ ನೋಡ್ರಿ. ನಾನು ಮೊದಲು ಹೋಗಿ, ದೇವರು ಮೊದಲಲ್ಲ, ತಾನೇ ಮೊದಲಂತೆ, ತಾನು ಮೊದಲು ಹೋಗಿ ಏನು ಮಾಡಿ ಬರ್ತಾರಂತೆ, ತನ್ನ ತಂದೆ ಉತ್ತರ ಕ್ರಿಯೆಗಳನ್ನು ಮಾಡಿ ಬಂದಿದ್ದ ಆದ ಮೇಲೆ
ನಾನು ನಿನ್ನನ್ನು ನಂಬುತ್ತೀನಿ ಅಂತೇಳಿ. ಹಲ್ಲೆಲೂಯ. ಅವರು ಏಸಪ್ಪ ಹೇಳ್ತಾ ಇದ್ದಾರೆ, ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಜಂಜಾಟ ಇದೆ, ಅದೆಲ್ಲ ನಾವು ಮಾಡಿ ಬಂದಿದ್ದೀವಿ. ಆದರೆ ಮುಖ್ಯವಾಗಿ ಏನ್ರಿ ಪ್ರಾಧಾನ್ಯತೆ ಯಾವುದಕ್ಕೆ ಕೊಡಬೇಕು? ನಾವು ಕುಟುಂಬಕ್ಕಿಂತ ಹೆಚ್ಚಾಗಿ ನಾವು ದೇವರಿಗೆ ಪ್ರಾಧಾನ್ಯತೆ ಕೊಡಬೇಕು. ಹಲ್ಲೆಲೂಯ. ಕುಟುಂಬದಲ್ಲಿ ಒಂದು ವೇಳೆ ದೈವಿಕವಾದಂಥ ವಿಷಯಗಳಿಗೆ, ಸಂಗತಿಗಳಿಗೆ ವಿರುದ್ಧವಾದಂಥ ಘಟನೆಗಳು ನಡೆದಾಗ ನಾವು ಕುಟುಂಬಕ್ಕಲ್ಲ ಮೊದಲನೇ ಪ್ರಾಧಾನ್ಯತೆ ಸತ್ಯವೇದಕ್ಕೆ ಕೊಡಬೇಕು ಹೊರತಾಗಿ ಕುಟುಂಬಕ್ಕೆ ಯಾವತ್ತೂ ಕೂಡ ಕೊಡಬಾರ್ದು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ಏಸಪ್ಪ ಹೇಳಿದ್ರು, ಸತ್ತವರೇ ತಮ್ಮಲ್ಲಿ ಸತ್ತು ಹೋದವರು ಉತ್ತರ ಕ್ರಿಯೆಗಳನ್ನು ಮಾಡಲಿ. ಹೊಸದಾಗಿ ನಂಬಿದಂಥವ್ರ ವಿಷಯವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಆ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವ್ರ ಸಹೋದರರಾಗಿರ್ಬೋದು, ಸಹೋದರಿ ನಂಬಲಾರ್ದ ಸ್ಥಿತಿಯಲ್ಲಿದ್ದಾರೆ. ಈತನು ಮಾತ್ರ ನಂಬಬೇಕಂತೇಳಿ ಬಂದಂಥ ವ್ಯಕ್ತಿಯಾಗಿ ಯೇಸು ಸ್ವಾಮಿ ಕರೆದಾಗ ಹೇಳ್ತಾ ಇದ್ದಾನೆ, ಈ ವ್ಯಕ್ತಿ ಏನಂತೇಳಿ, ನನ್ನದೇ ಆದಂಥ ಜವಾಬ್ದಾರಿಗಳಿದೆ, ನನ್ನ ಜವಾಬ್ದಾರಿ ಮುಗಿಸ್ಕೊಂಡಾದ್ಮೇಲೆ ನಾನು ನಿನ್ನನ್ನು ನಂಬ್ತೀನಿ. ಕೆಲವೊಬ್ರು ಹೇಳ್ತಿರ್ತಾರೆ ನೋಡ್ರಿ, ಬರ್ರಿಯಪ್ಪ ದೇವ್ರು ನಂಬ್ರಿ ಅಂತಂದ್ರೆ ಏನಂತಾರೆ, ಇಲ್ಲರಿ ದೀಕ್ಷಾಸ್ನಾನ ತೆಗೆದುಕೊಳ್ರಿ ಅಂದ್ರೆ ಏನಂತಾರೆ, ನಮ್ಮ ಮಕ್ಕಳದು ಮದುವೆ ಆಗಲಿ. ಮತ್ತೇನಂತಾರೆ, ನಮ್ಮ ಹೊಲ ಒಳ್ಳೆ ರೀತಿಯಲ್ಲಿ ಬೆಳಿಲಿ. ಇಷ್ಟು ಬಂದರೆ ನಾವೇನು ಮಾಡ್ತೀವಿ? ಬರ್ತೀವಿ. ಮತ್ತೇನಂತಾರೆ, ಇನ್ನೊಂದು ಲೆಕ್ಕದಲ್ಲಿ ನಾವು ನೋಡ್ತಾ ಇರ್ತೀವಿ, ಕೆಲವೊಬ್ರು ಮಾತಾಡ್ತಾ ಇರ್ತಾರೆ, ದೇವರಲ್ಲರಿ ಆತನೇ ಕರ್ಸ್ಕೊಂತ ಬಿಡ್ರಿ, ನೀವು ಯಾಕೆ ಅಷ್ಟು ಪ್ರಯಾಸಬಿಡ್ರಿ. ಏನಂದ್ರಿ, ದೇವರಲ್ಲ ಆತನೇ ಕರ್ಸ್ಕೊಂತಾನೆ, ಯಾವ ಟೈಮಿಗೆ ಕರ್ಸ್ಕೊಬೇಕಂತ ಗೊತ್ತು, ಆತನೇ ಕರ್ಸ್ಕೊಂತಾನೆ. ಅವ್ರಿಗೆ ನಾನು ಹೇಳ್ತೀನಿ ಏನಂತ ಹೇಳಂತಂದರೆ, ಹೊಲ ಇರುತ್ತೆ, ನಿಮ್ಮ ಹೊಲ ಬಿತ್ತು ಬಾ ಅಂತ ನಿಮ್ಮನ್ನು ಕರಿತ್ಯಾ? ಸ್ಕೂಲ್ ಇರುತ್ತೆ, ಸ್ಕೂಲ್ ಏನಾದರೂ ನಿಮ್ಮ ಬಂದು ಸ್ಕೂಲಿಗೆ ಮಕ್ಕಳನ್ನ ಸೇರಿಸಂತಾರೆ, ಸ್ಕೂಲ್ ಏನಾದರೂ ಕರಿತ್ಯಾ? ನೀವೇ ಏನು ಮಾಡ್ತೀರಿ? ಹೋಗ್ತೀರ. ಅಲ್ಲಿಗೆ ಹೋದ್ಮೇಲೆ ನೀವು ಜ್ಞಾನವನ್ನು ಪಡೆದುಕೊಳ್ತೀರಿ. ಅಲ್ಲಿಗೆ ಹೋದ್ಮೇಲೆ ನೀವು ವ್ಯವಸಾಯವನ್ನು ಮಾಡಿದಾಗ ಒಳ್ಳೆ ಬೆಲೆಯುಳ್ಳಂಥ ಧಾನ್ಯಗಳನ್ನು ನೀವು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಮನುಷ್ಯನ ನೋಡ್ರಿ, ದೇವರಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ನಾನಾ ಥರವಾದಂಥ ಆಲೋಚನೆಗಳನ್ನು ಮಾಡ್ತಾನೆ ಪ್ರಿಯರ. ಆದರೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ನೀನೇನು ಮಾಡಬೇಡ, ತಿರುಗಬೇಡ. ನೀನು ನನ್ನನ್ನು ಹಿಂಬಾಲಿಸಿ ಬರುವಂಥದ್ದೇ ಆದರೆ ನಾನು ಹೇಳಿದ ಮಾತುಗಳನ್ನು ಕೈಕೊಂಡು ನಡೆದು ನೀನು ಸ್ಥಿರಚಿತ್ತನಾಗಿದ್ದು ಪೂರ್ಣ ಧೈರ್ಯದಿಂದ ಇದ್ದು ನೀನು ಜೀವಿಸುವಂಥದ್ದೇ ಆದರೆ ನಿನಗೆ ಯಾವ ಕೇಡಿಲ್ಲ, ನೀನು ಸಂಪೂರ್ಣವಾಗಿ ಏನಾಗ್ತೀಯ ಅಂತ ಹೇಳುತ್ತೆ ವಾಕ್ಯ, ಕೃತಾರ್ಥನಾಗುವಿ ಎಂಬುದಾಗಿ. ಮೂರನೇ ವ್ಯಕ್ತಿ ಕುರಿತಾಗಿ ಏಸಪ್ಪ ಹೇಳ್ತಾ ಇದ್ದಾನೆ. ಎರಡನೇ ವ್ಯಕ್ತಿಗೆ ಏಸಪ್ಪ ಹೇಳಿದ, ಮೊದಲೇನಂತೇಳಿ ಅವ್ರದ್ದೇ ಮಾಡ್ಕೊಳ್ಳಿ, ಮೊದಲು ನೀನೇನು ಮಾಡು, ದೇವರ ರಾಜ್ಯವನ್ನು ಏನು ಮಾಡಬೇಕು, ಪ್ರಸಿದ್ಧಪಡಿಸಬೇಕು. ದೇವರು ಮುಖ್ಯ, ಆಮೇಲೆ ಎಲ್ಲರೂ ಎನ್ನುವಂಥ ವಿಷಯವನ್ನು ಹೇಳ್ತಾರೆ. ಮೂರನೇದಾಗಿ ಇನ್ನೊಬ್ಬನು ಸಹ ಸ್ವಾಮಿ, ಇನ್ನೊಬ್ಬ ವ್ಯಕ್ತಿ ಬಂದು ಸ್ವಾಮಿಯನ್ನು ಕೇಳ್ತಾ ಇದ್ದಾನೆ. ಮೊದಲನೇ ವ್ಯಕ್ತಿ ಕೇಳಿದ, ಎರಡನೇ ವ್ಯಕ್ತಿಗೆ ಸ್ವಾಮಿ ಕರೆದ, ಮೂರನೇ ವ್ಯಕ್ತಿ ಪುನಃ ಆತನ ಇನ್ನೊಬ್ಬ ವ್ಯಕ್ತಿ ಬಂದು ಏನು ಮಾಡ್ತಾನೆ, ಸ್ವಾಮಿಯನ್ನು ಹೇಳ್ತಾ ಇದ್ದಾನೆ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರೋದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಹಲ್ಲೆಲೂಯಾ. ಈ ವ್ಯಕ್ತಿ ಈತನು ಕೂಡ ಮೊದಲು ಅಂತೇಳಿ, ದೇವರಲ್ಲಿ ಮೊದಲಲ್ಲ, ಯಾರ್ರೀ? ಕುಟುಂಬದವರೇ ಮೊದಲು ಅಂತೇಳಿ ಮಾತಾಡ್ತಾ ಇದ್ದಾನೆ. ಆವಾಗ ಸ್ವಾಮಿ ಹೇಳ್ತಾ ಇದ್ದಾರೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ದೇವರ ರಾಜ್ಯಕ್ಕೆ ತಕ್ಕವನು ಅಲ್ಲವೆಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯ. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ಧ್ಯಾನದ ಅಂಶ ಏನ್ರಿ, ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ನಾವು ತಿರುಗಬಾರ್ದು, ಹಿಂದಕ್ಕಾಗಲಿ ನಾವು ನೋಡಬಾರ್ದು. ಲೋಟನ ಹೆಂಡತಿಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಿದಂಥ ಯೇಸು ಸ್ವಾಮಿ ನೇಗಿಲಿನ ಮೇಲೆ ಕೈ ಇಟ್ಟ ಮೇಲೆ ನಾವು ಹಿಂದಕ್ಕೆ ನೋಡಬೇಡ ಅಂತಲೂ ಕೂಡ ಏನು ಮಾಡಿದ್ದಾರೆ, ಹೇಳಿದ್ದಾರೆ. ಪ್ರಿಯರೇ, ನಾವು ನೇಗಿಲಿನ ಮೇಲೆ ಕೈ ಇಡುವಂಥದ್ದಂದ್ರೆ ಏನ್ರಿ, ನಾವು ಒಂದು ಕೆಲಸದಲ್ಲಿದ್ದೇವೆ, ಆ ಕೆಲಸದಲ್ಲಿ ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ನೋಡಿದ್ರೆ ಏನಾಗುತ್ತೆ ಹೇಳ್ರಿ, ಅದು ಏನಂತೀರಿ, ಕುಂಟೆ ರೆಂಟೆ ಏನಂತೀರಲ್ಲ, ಅದು ಹೋಗ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಏನಾದರೂ ಫಾಲ್ಟ್ ಆದರೆ ಏನಾಗುತ್ತೆ, ಗಿಡಗಳು ಏನಾಗ್ತವೆ, ಅಲ್ಲಿ ಹೋಗ್ಬಿಡ್ತವೆ. ಹಲ್ಲೆಲೂಯಾ. ಭಾಳ ಜಾಗರೂಕತೆಯಿಂದ ಇರಬೇಕು. ನಮ್ಮ ಕಣ್ಣುಗಳು, ನಮ್ಮ ದೃಷ್ಟಿ ಆ ಒಂದು ಎತ್ತುಗಳ ಮೇಲೆ ಆಗಿರಲಿ, ಆ ಒಂದು ಕುಂಟೆ ರೆಂಟೆಯ ಮೇಲೆ ಆಗಿರಲಿ, ಸರಿಯಾದ ರೀತಿಯಲ್ಲಿ ಇರಬೇಕು. ಹಲ್ಲೆಲೂಯಾ. ಒಂದು ವೇಳೆ ಏನಾದರೂ ಆದರೆ ನಾವು ಹಿಂದಕ್ಕೆ ನೋಡ್ಕ್ಯಾಂತ ಹೋದ್ರಪ್ಪ ಅಂದ್ರೆ ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರೇಯರ್ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಏನಂತ ಹೇಳಿರಿ, ನೀವು ಹಿಂದಕ್ಕೆ ನೋಡಬೇಡ್ರಿ. ಏನು ಮಾಡಬೇಡ್ರಿ, ಹಿಂದಕ್ಕೆ ನೋಡಬೇಡ್ರಿ. ಒಂದು ಮಾರ್ಗ ಹಿಡಿದಿದ್ರೆ ಆ ಮಾರ್ಗದಲ್ಲಿಯೇ ನೀವು ಸ್ಥಿರವಾಗಿರ್ರಿ. ಆ ಮಾರ್ಗ ಬಿಟ್ಟು ಮತ್ತೊಂದು ಮಾರ್ಗ ಇಲ್ಲ. ಯಾರು ಕೂಡ ಮಾರ್ಗ ಎಂಬುದಾಗಿ ಹೇಳಿದಂಥ ದೇವರು ಇಲ್ಲ, ಯಾರು ಕೂಡ ಸತ್ಯ ಎಂಬುದಾಗಿ ಹೇಳಿದಂಥ ದೇವರು ಇಲ್ಲ, ಯಾರು ಕೂಡ ಮತ್ತೊಬ್ಬರನ್ನ ಪುನಃ ನಾನು ಬದುಕಿಸ್ತೀನಿ ಎಂಬುದಾಗಿ ಹೇಳಿದಂಥ ದೇವರು ಇಲ್ಲ, ಯಾರು ಕೂಡ ಸ್ವರ್ಗ ಯಾವ ರೀತಿಯಾಗಿದೆ, ಪಾತಾಳ ಯಾವ ರೀತಿಯಾಗಿದೆ, ಭೂಮಿ ಮೇಲೆ ನಾವು ಯಾವ ರೀತಿಯಾಗಿ ಜೀವಿಸಬೇಕಂತ ಹೇಳಿದಂಥ ದೇವರು ಇಲ್ಲ. ದೇವರಿಗೆ ಆಕಾರ ಕೊಡೋದಕ್ಕೆ ಮನುಷ್ಯನಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ಆಕಾಶ ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನೀವು ನನಗೆ ಇನ್ನೆಂತಹ ಮನೆಯನ್ನು ಕಟ್ಟುವಿರಿ. ದೇವರನ್ನ ನಾವು ಆಕಾರ ಕೊಡೋಕ್ಕಾಗುತ್ತಾ? ದೇವರು ಹಿಂಗೆ ಇದ್ದಾನಂತೇಳಿ ಹೇಳೋಕ್ಕಾಗುತ್ತಾ?
ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಆತನ ಪರಿಶುದ್ಧನು, ಆತನ ಮಾತುಗಳನ್ನು ನಾವೇನು ಮಾಡಬೇಕು, ಕೈಕೊಂಡು ನಡೆಯುವವರಾಗಬೇಕು. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೂರನೇ ವ್ಯಕ್ತಿ ಹಿಂಬಾಲಿಸ್ತೀನಿ, ಆದರೆ ಮೊದಲು ನನ್ನ ಕುಟುಂಬದ ಹತ್ರಕ್ಕೆ ಹೋಗ್ತೀನಿ, ಮೊದಲು ನಾನು ತಂದೆ ಉತ್ತರ ಕ್ರಿಯೆಗಳನ್ನು ಮಾಡಿ ಬರ್ತೇನೆ. ಮೂರನೇ ವ್ಯಕ್ತಿ ಹೇಳ್ತಾ ಇದ್ದಾನೆ, ನನ್ನ ಕುಟುಂಬವೇ ಮುಖ್ಯ, ಕುಟುಂಬ ಆದಮೇಲೆ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಪ್ರೇರ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಈ ಸಂಗತಿಗಳು, ವಿಷಯಗಳು ದೇವರು ಯಾರಿಗೆ ಬೋಧಿಸ್ತಾ ಇದ್ದಾರೆ ರೀ? ಯಾರಿಗೆ ಬೋಧಿಸ್ತಾ ಇದ್ದಾರೆ? ಯೆಹೋಶುವನಿಗೆ ಬೋಧಿಸ್ತಾ ಇದ್ದಾರೆ. ಮೋಶೆ ಸತ್ತು ಹೋದ ಮೇಲೆ ಯೆಹೋಶುವನಿಗೆ ಈ ವಿಷಯಗಳನ್ನು, ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ನೀನು ದೊಡ್ಡ ಜನಾಂಗವನ್ನು ನಡೆಸ್ಕೊಂಡು ಹೋಗಬೇಕಾಗಿದೆ. ಒಂದು ವೇಳೆ ನೀನು ಧೃತಿಗೆಟ್ಟರೆ, ನೀನು ಧೈರ್ಯಗೆಟ್ಟರೆ, ನೀನು ಒಂದು ವೇಳೆ ಕುಗ್ಗಿ ಹೋದರೆ, ಚಿಂತಾಕ್ರಾಂತನಾದರೆ, ನೀನು ಒಂದು ವೇಳೆ ಬಲಹೀನನಾದರೆ ಅವರನ್ನು ನಡೆಸುವಂಥವರು ಇರೋದಿಲ್ಲ. ನೀನು ಯಜಮಾನನಂತಿರ್ತಕ್ಕಂಥ ನೀನು ಧೈರ್ಯವಾಗಿರುವಂಥದ್ದಾದರೆ, ಭಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಕಟ್ಟಿಕೊಳ್ಳುವಂಥದ್ದಾದರೆ ಖಂಡಿತವಾಗಿ ಕೂಡ ಏನಾಗ್ತೀಯ, ನೀನು ದಡವನ್ನು ಸೇರಿಸ್ತೀಯ. ಅದಕ್ಕಾಗಿ ಯೆಹೋಶುವನು ತನ್ನ ಜೀವಿತದ ಕೊನೆಯ ಅಂತ್ಯದ ದಿವಸಗಳಲ್ಲಿ ಆತನು ಹೇಳ್ತಾನೆ ಏನಂತೇಳಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ, ನೀವು ಹೆಂಗಾದರೂ ಮಾಡಿರಿ, ನಮಗಂತೂ ದೇವರೇ ಬೇಕು, ನಾನು ನನ್ನ ಕುಟುಂಬದವರು ಎಲ್ಲರೂ ಕೂಡ ದೇವರನ್ನೇ ಸೇವಿಸ್ತೇವೆ ಎಂಬುದಾಗಿ ಹೇಳೋದಕ್ಕೆ, ಅಂತ ಒಂದು ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಪ್ರೇರಿ. ಕಾರಣ ಏನಂತಂದರೆ, ಆ ಯೆಹೋಶುವನ ನಾಯಕತ್ವದಲ್ಲಿ ಅವರು ಏನು ಮಾಡಿದರು, ಯೋರ್ದಾನ್ ಹೊಳೆಯನ್ನು ದಾಟಿದರು, ಯೆರಿಕೋ ಕೋಟೆಯನ್ನು ದಾಟಿದರು, ಅನೇಕ ಊರುಗಳನ್ನು ಅವ್ರು ಏನು ಮಾಡಿದರು, ಗೆದ್ದುಕೊಂಡ್ರು. ಯಾವ ರೀತಿಯಾಗಿ ಜೀವಿಸಬೇಕಂತೇಳಿ ಯೆಹೋಶುವನ ನಾಯಕತ್ವದ ಜನರಿಗೆ ಹೇಳಿದಾಗ, ಯೆಹೋಶುವನು ಅನೇಕ ಜನರಿಗೆ ಏನು ಮಾಡಿದ, ಸ್ವಾಸ್ಥ್ಯಗಳನ್ನು ಏನು ಮಾಡಿದ, ಹಂಚಿಕೊಟ್ಟ ಪ್ರೇರ. ಅದಕ್ಕಾಗಿ ಇವತ್ತಿನ ದಿವಸ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ನಮ್ಮನ್ನು ಎಡಕ್ಕೆ ಬಲಕ್ಕೆ ಹಿಂದಕ್ಕೆ ನಡೆಸಕ್ಕಂಥ ಸಂಗತಿಗಳು ಯಾವುದಿದೆ ಲೋಕದಲ್ಲಿ, ಅವುಗಳನ್ನು ನಾವು ನೋಡಬಾರ್ದು. ರೋಗ ಒಂದು ವೇಳೆ ದೇವರಿಂದ ನಮ್ಮನ್ನು ದೂರ ಮಾಡಬಾರ್ದು. ಕುಟುಂಬದಲ್ಲಿರ್ತಕ್ಕಂಥ ಯಾವುದೋ ವ್ಯಕ್ತಿ ದೇವರಿಂದ ನಮ್ಮನ್ನು ದೂರ ಮಾಡ್ಬೋದು. ಲೋಕದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಸಂಪ್ರದಾಯ, ಆಚರಣೆ, ಪದ್ಧತಿ, ಒಂದು ವಿಷಯ, ಸಂಗತಿಗಳು, ವಿಗ್ರಹ ಆರಾಧನೆ, ಯಾವುದೋ ಒಂದು ಸಂಗತಿಗಳು ನಮ್ಮನ್ನು ದೇವರಿಂದ ದೂರ ಮಾಡ್ಬೋದು. ಅಂಥ ಸಂಗತಿಗಳು ಯಾವ ಇದ್ದಾವೆ, ಶರೀರ ಭಾವದ ಕ್ರಿಯೆಗಳು ಯಾವ ಇದ್ದಾವೆ, ನಾವು ಆತ್ಮಾನುಸಾರವಾಗಿ ನಡಿಬೇಕಂತೇಳಿ ಕರೆಯಲ್ಪಟ್ಟಂಥ ನಾವು ಶರೀರ ಭಾವದ ಕಾರ್ಯಗಳು ಕೂಡ ನಾವು ದೇವರ ಸನ್ನಿಧಾನದಿಂದ ನಮ್ಮನ್ನು ಏನು ಮಾಡ್ತವೆ, ದೂರ ಮಾಡ್ತವೆ. ಆದರೆ ನಾವು ಏನು ಮಾಡ್ಬೇಕ್ರಿ, ಸ್ಥಿರವಾಗಿ ದೇವರನ್ನು ಹಿಂಬಾಲಿಸಿ ನಡಿಬೇಕು. ಅಬ್ರಹಾಮನಿಗೆ ಭಾಷೆ ಕೊಟ್ಟಂಥ ದೇವರು ಅಬ್ರಹಾಮನಿಗೆ ಯಾವ ರೀತಿಯಾಗಿ ಭಾಷೆಗೆ ಪ್ರತಿಫಲವಾಗಿ ದೇಶವನ್ನು ಕೊಟ್ಟರು, ಯಾವ ರೀತಿಯಾಗಿ ಯೆಹೋಶುವನಿಗೆ ದಡ ಸೇರಿಸ್ತೀನಿ ಎಂಬುದಾಗಿ ಹೇಳಿದಂಥ ದೇವರು ಯೆಹೋಶುವನಿಗೆ ಆ ಒಂದು ಸ್ಥಳದಲ್ಲಿ ಕಾಲಿಡುವಂತೆ ಸಹಾಯ ಮಾಡಿದರು. ದಾವೀದನನ್ನು ಅಭಿಷೇಕಿಸಿದಾದ ಮೇಲೆ ದಾವೀದನಿಗೆ ಅನೇಕ ಅಡ್ಡಿ, ಆತಂಕ, ವಿಘ್ನಗಳು ಬಂದಾಗಲೂ ಕೂಡ ದಾವೀದನ ಜೀವಿತದಲ್ಲಿ ಅರಸನು ಆಗುತ್ತಾನೆ ಎಂಬುದಾಗಿ ಅಭಿಷೇಕ ಮಾಡಿದಾಗ ದಾವೀದನ 40 ವರ್ಷ 6 ತಿಂಗಳುಗಳ ಕಾಲ ಅರಸತ್ವವನ್ನು ಅನುಭವಿಸುವಂತೆ ದೇವರು ಯಾವ ರೀತಿಯಾಗಿ ಮಾಡಿದರು, ಅದೇ ದೇವರು ಇವತ್ತಿನ ದಿವಸ ನಮಗೆ ಹೇಳ್ತಾ ಇದ್ದಾನೆ, ನಾನು ನೀನು ಕೃತಾರ್ಥನಾಗಬೇಕಾದರೆ ಆತನ ಮಾತುಗಳನ್ನು ನಾವೇನು ಮಾಡಬೇಕಂತೆ, ಕೈಕೊಂಡು ದೃಢವಾಗಿ ಹಿಡಿದುಕೊಂಡು ಸ್ಥಿರವಾಗಿ ಅದರಲ್ಲಿ ನಿಂತುಕೊಂಡು ಪೂರ್ಣ ಧೈರ್ಯದಿಂದ ಆತನನ್ನು ನಾವು ಹಿಂಬಾಲಿಸಿ ನಡೆಯುವಂಥವರಾಗಬೇಕು. ಆಗ ಮಾತ್ರ ನಮ್ಮ ಜೀವಿತ ಏನಾಗುತ್ತೆ, ಕೃತಾರ್ಥವಾಗುತ್ತೆ ಪ್ರೇರ. ಆಗ ಮಾತ್ರ ನಾವು ಏನಾಗ್ತೀವಿ ರೀ, ದೇವರಿಂದ ಮೇಲುಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಜೀವಿತ ಕೃತಾರ್ಥವಾದಂಥ ಜೀವಿತವಾಗಿ ಮಾರ್ಪಾಡು ಆಗಬೇಕಾದರೆ ದೇವರು ಹೇಳ್ತಾ ಇದ್ದಾನೆ, ಬೋಧಿಸ್ತಾ ಇದ್ದಾನೆ, ಒಂದೇ ವಿಷಯ ಸಂಗತಿ, ನೀನು ಎಡಕ್ಕಾದರೂ ಬಲಕ್ಕಾಗಲ್ದರೂ ತಿರುಗಬೇಡ. ನೀನು ಏನು ಮಾಡಬೇಕಾಗಿದೆ ಅಂತಂದರೆ, ನೀನು ಆತನ ಮಾರ್ಗದಲ್ಲಿ ಸ್ಥಿರವಾಗಿ ಆತನನ್ನು ಹಿಂಬಾಲಿಸಿ ನಡೆಯಬೇಕಾಗಿದೆ. ಆತನ ಮಾತುಗಳನ್ನು ಕೈಕೊಂಡು ನಡೆಯಬೇಕಾಗಿದೆ. ಆತನಿಗೆ ನಂಬಿಗಸ್ತನಾಗಿ ನೀನು ಜೀವಿಸಬೇಕಾಗಿದೆ. ನೀನು ಕಟ್ಟಿಕೊಂಡಿರ್ತಕ್ಕಂಥ ನಂಬಿಕೆಯನ್ನು ಎಷ್ಟು ಮಾತ್ರಕ್ಕೂ ಕೂಡ ಆ ನಂಬಿಕೆಯಲ್ಲಿ ನೀನು ಕುಗ್ಗಿ ಹೋದಂಥ ಸ್ಥಿತಿಗೆ ಜಾರಿ ಹೋಗದೆ ಸ್ಥಿರವಾಗಿ ನಂಬಿಗಸ್ತನಾಗಿ ದೇವರನ್ನ ಹಿಂಬಾಲಿಸಬೇಕಾಗಿದೆ. ಸಹೋದರ ಸಹೋದರಿ, ಇವತ್ತು ನಿನ್ನ ಜೀವಿತ ಯಾವ ರೀತಿಯಾಗಿದೆ, ನಿನ್ನ ಪರಿಸ್ಥಿತಿಗಳು ಯಾವ ರೀತಿಯಾಗಿದ್ದಾವೆ, ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಹೇಳ್ತಾ ಇದ್ದಾನೆ, ನೀನು ಕೃತಾರ್ಥನಾಗಬೇಕಾದರೆ ಎಂಬುದಾಗಿ. ಯಾವ ಸಂಗತಿ ದೇವರಿಂದ ನಿನ್ನನ್ನು ಅಗಲಿಸುವುದಕ್ಕೆ ಪ್ರಾರಂಭ ಮಾಡ್ತದೆ, ಯಾವ ವಿಷಯ, ಯಾವೊಂದು ಎಡ, ಯಾವೊಂದು ಬಲ, ಯಾವೊಂದು ಹಿಂದೆ ತಿರುಗುವಿಕೆ ನಿನ್ನನ್ನು ದೇವರಿಂದ ದೂರ ಮಾಡುತ್ತಾ ನೀನು ಕೃತಾರ್ಥನಾಗಲಾರದ ಹಾಗೆ, ನೀನು ಶುಭ ಲಾಭಗಳನ್ನು ಹೊಂದಲಾರದ ಹಾಗೆ, ನೀನು ಶುಭ ಕೃಪೆಯನ್ನು ಹೊಂದಲಾರದ ಹಾಗೆ ನಿನ್ನನ್ನು ತಡಿತಾ ಇದೆ. ಈ ಲೋಕದ ಜಂಜಾಟವನ್ನೇ ನೀನು ನಿನ್ನ ಮನಸ್ಸಿನಲ್ಲಿ ತುಂಬಿಕೊಂಡಂಥ ಸ್ಥಿತಿಯಲ್ಲಿದೆಯೇನೋ. ಈ ಲೋಕದವರು ನಾವು ಅಲ್ಲ ಎಂಬುದಾಗಿ, ಪರಲೋಕ ಸಂಸ್ಥಾನದವರು ಎಂಬುದಾಗಿ ದೇವರು ಒತ್ತಿ ಹೇಳಿದಾಗಲೂ ಕೂಡ ಈ ಲೋಕದ ವಿಷಯಗಳನ್ನು ತುಂಬಿಕೊಂಡಂಥವರಾಗಿ, ಈ ಲೋಕದವರ ಮಾತುಗಳಿಗೆ ನೀನು ಒಂದು ದೊಡ್ಡದಾದಂಥ ಸ್ಥಾನವನ್ನು ಕೊಡ್ತಾ ಇದೆಯೇನೋ, ದೇವರ ಮಾತುಗಳನ್ನು ಮರಿತಾ ಇದೆಯೇನೋ.
ದೇವರ ಮಾತು ಅದು ದೀಪವಾಗಿದೆ, ನಿನ್ನ ಜೀವಿತದಲ್ಲಿ ಅದು ಬೆಳಕನ್ನು ಕೊಡುತ್ತೆ. ದೇವರ ಮಾತು ಅದು ಬೀಜವಾಗಿದೆ, ನಿನ್ನನ್ನು ಫಲ ಕೊಡುವಂತೆ ಅದು ಮಾಡುತ್ತದೆ. ದೇವರ ಮಾತು ಅದು ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಅದು ಕನ್ನಡಿಯಾಗಿದೆ. ನಿನ್ನ ಜೀವಿತ ಯಾವ ರೀತಿಯಾಗಿ ಇರಬೇಕಂತೇಳಿ ಅದು ನಮಗೆ ತಿಳಿಸುವಂಥದ್ದಾಗಿದೆ. ದೇವರ ಮಾತು ಅದು ಬೆಂಕಿಯಾಗಿದೆ, ನಿನ್ನಲ್ಲಿ ಇರ್ತಕ್ಕಂಥ ಕಸವನ್ನು ಅದು ತೆಗೆಯುವಂಥದ್ದಾಗಿದೆ. ದೇವರ ಮಾತು ಅದು ಚಮಟಿಗೆಯಾಗಿದೆ, ಅದು ನಮ್ಮಲ್ಲಿರುವಂಥ ಬೇಡವಾದ ಸಂಗತಿಗಳನ್ನೆಲ್ಲವನ್ನು ತೊಲಗಿಸುವಂಥದ್ದಾಗಿದೆ. ದೇವರ ಮಾತು ಅದು ಮಂಜು ತುಂತುರಾಗಿದೆ, ನಮ್ಮನ್ನು ದಿನವೂ ಕೂಡ ಅದು ನೂತನಪಡಿಸುತ್ತಾ ನಮ್ಮನ್ನು ಅಭಿವೃದ್ಧಿಯ ಕಡೆಗೆ, ಸಮೃದ್ಧಿಯ ಕಡೆಗೆ, ಫಲವತ್ತತೆಯ ಕಡೆಗೆ ನಡೆಸುವಂಥದ್ದಾಗಿದೆ. ಪ್ರಿಯರೇ, ದೇವರ ಮಾತು ನೀರಾಗಿದೆ, ಅದು ನಮ್ಮನ್ನು ಶುದ್ಧಿಪಡಿಸುವಂಥದ್ದಾಗಿದೆ. ಆ ದೇವರ ಮಾತನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ನೀವು ತಿರುಗಿ ನಡೆಯುವಂಥದ್ದೇ ಆದರೆ ಕೃತಾರ್ಥನಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಆ ದೇವರ ಮಾತು ಈ ಸಮಯದಲ್ಲಿ ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ನಿನ್ನ ಸಂಗಡ ಮಾತಾಡ್ತಾ ಇದೆ. ಸಹೋದರಿಯೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ನಿನ್ನನ್ನು ಹಿಂಬಾಲಿಸಿ ನಡೀತೇನಪ್ಪ. ಯಾವ ರೀತಿಯಾಗಿ ಶಿಷ್ಯರು ನಿನ್ನನ್ನು ಹಿಂಬಾಲಿಸಿ ನಡೆದರು, ಅವರು ಹತಸಾಕ್ಷಿಗಳು ಆದರೂ ಕೂಡ ಪರವಾಗಿಲ್ಲ, ದೇವರ ರಾಜ್ಯ ಪ್ರಸಿದ್ಧಿ ಆಗಬೇಕಂತೇಳಿ ಬಂದರು. ದೇವಾ, ನಾನು ಹಿಂಬಾಲಿಸಿ ನಡ್ತೀನಿ. ಈ ಜನರ ಮಾತುಗಳನ್ನಲ್ಲ, ಅಕ್ಕಪಕ್ಕದವರ ಮಾತುಗಳನ್ನಲ್ಲ, ದೇವಾ ನನ್ನ ಬಂಧು ಬಾಂಧವ್ಯದವರ ಮಾತುಗಳನ್ನಲ್ಲ, ಈ ಲೋಕದ ಯಾವುದೇ ಸಮಸ್ಯೆಗಳಾಗಲಿ, ಈ ಲೋಕದ ಯಾವುದೇ ಸಂಕಟಗಳಾಗಲಿ, ಈ ಲೋಕದ ಯಾವುದೇ ಜರ್ಜರಿತವಾದಂಥ ಪರಿಸ್ಥಿತಿಗಳಾಗಲಿ, ದೇವರೇ ನಿನ್ನ ಪ್ರೀತಿಯಿಂದ, ನಿನ್ನ ಕೃಪೆಯಿಂದ, ನಿನ್ನಿಂದ ಕರ್ತನೆ ನಮ್ಮನ್ನು ಅಗಲಿಸಲಾರದ ಹಾಗೆ ದೇವ ನಮ್ಮ ಜೀವಿತವನ್ನು ರೂಪಿಸುವುದಕ್ಕಾಗಿ ಮಾತುಗಳನ್ನು ತಿಳಿಯಪಡಿಸಿದ್ದಿ ಎಂಬುದಾಗಿ ಸಂಪೂರ್ಣವಾಗಿ ನಾವು ನಂಬುತ್ತಾ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರೇ, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ದೇವರೇ 100ರಷ್ಟು ಫಲ ಕೊಡುವ ಹಾಗೆ ಸ್ವಾಮಿ ಕರ್ತನೆ ನೀನು ಸಹಾಯ ಮಾಡಪ್ಪ. ನೀನು ಒಳ್ಳೆ ಕರ್ತನಾಗಿರೋದಕ್ಕಾಗಿ ಸ್ತೋತ್ರಗಳಯ್ಯ. ದೇವಾ ಕರ್ತನೆ ಸ್ವಾಮಿ, ನಾವೆಲ್ಲರೂ ಸ್ವಾಮಿ ನಿನ್ನಲ್ಲಿ ಬಲಗೊಳ್ಳುವುದಕ್ಕಾಗಿ, ಆತ್ಮಾನುಸಾರವಾಗಿ ನಡೆಯುವುದಕ್ಕಾಗಿ, ಆತ್ಮನಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕಾಗಿ, ಆತ್ಮಾಭಿಷೇಕವನ್ನು ಹೊಂದಿಕೊಳ್ಳುವುದಕ್ಕಾಗಿ, ಆತ್ಮನಲ್ಲಿ ಅಭಿವೃದ್ಧಿಯನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವಾ ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜನೇ, ಆತ್ಮನು ಬಲಗೊಳ್ಳುವಾಗ ಈ ಲೋಕದಲ್ಲಿ ಸ್ವಾಮಿ ನಾವು ಬಲಿಷ್ಠರಾಗಿ, ಬಲಾಢ್ಯರಾಗಿ ಒಂದು ಒಳ್ಳೆಯ ಸಾಕ್ಷಿಯ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ನಿನ್ನ ಸಹಾಯ ಮಾಡ್ತಾ ಬಂದಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ನಿನ್ನ ಮಾತುಗಳನ್ನು ನನಗೆ ನಮ್ಮೆಲ್ಲರಿಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ಕೃತಾರ್ಥರಾಗಿ ನಾವು ಜೀವಿಸಲಿಕ್ಕಾಗುವಂತೆ ನೀವು ತಾನೇ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ ಹೆಸರಿಡಿದ ಸ್ವಾಮಿ ಆಶೀರ್ವಾದ ಮಾಡಯ್ಯ. ಯಾವೊಂದು ರೋಗ ಆಳ್ವಿಕೆ ಮಾಡ್ತಾ ಇದೆ, ಯಾವೊಂದು ಬಾಧೆ ಆಳ್ವಿಕೆ ಮಾಡ್ತಾ ಇದೆ, ಯಾವೊಂದು ಸಮಸ್ಯೆ ಆಳ್ವಿಕೆ ಮಾಡ್ತಾ ಇದೆ, ಯಾವೊಂದು ಸಂಕೋಲೆಯಲ್ಲಿ ಈ ಇಡಲ್ಪಟ್ಟಂಥವರಾಗಿದ್ದರು, ಯಾವೊಂದು ಬಂಧನದಲ್ಲಿ ಸ್ವಾಮಿ ಬಿಗಿಯಲ್ಪಟ್ಟಂಥವರಾಗಿದ್ದರು, ದೇವರ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಾರ್ಯಗಳ ವಿಷಯದಲ್ಲಿ ಸ್ವಾಮಿ ವಿಮೋಚನೆ, ಬಿಡುಗಡೆಯನ್ನು ಪ್ರಕಟಿಸ್ತಾ ಇದ್ದೇವಯ್ಯ. ನೀನು ಒಳ್ಳೆ ದೇವರಾಗಿದ್ದೀಯ ಸ್ವಾಮಿ. ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಇವರೆಲ್ಲರ ಜೀವಿತಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಿಂತು ನಡೆಸಬೇಕು, ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದರೆ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ. ಸಕಲ